ಓಕೆ, 107ನೇ ಕೀರ್ತನೆ ಅದರಲ್ಲಿ 20ನೇ ವಾಕ್ಯವನ್ನ ಓದೋಣ. ಆತನು ತೂದನನ್ನೋ ಎಂಬಂತೆ ತನ್ನ ವಾಕ್ಯವನ್ನು ಕಳುಹಿಸಿ ಅವರನ್ನು ಗುಣಪಡಿಸಿದನು. ಎಲ್ಲರೂ ಒಟ್ಟಾಗಿ ಈ ವಾಕ್ಯವನ್ನ ಮತ್ತೊಮ್ಮೆ ಓದೋಣ. ಆತನು ದೂತನೋ ಎಂಬಂತೆ ತನ್ನ ವಾಕ್ಯವನ್ನು ಕಳುಹಿಸಿ ಅವರನ್ನು ಗುಣಪಡಿಸಿದನು. ಪ್ರೈಸ್ ದಿ ಲಾರ್ಡ್. ಈ ವಾಕ್ಯಕ್ಕೋಸ್ಕರ ಎಲ್ಲರೂ ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಪ್ಪ, ನಿನ್ನ ವಾಕ್ಯವನ್ನು ಧ್ಯಾನಿಸಲಿದ್ದೇವೆ, ನಿನ್ನ ವಾಕ್ಯವನ್ನು ಧ್ಯಾನಿಸಲಿದ್ದೇವೆ. ಹಲ್ಲೆಲೂಯಾ. ನಮ್ಮ ಕೀರ್ತನೆಯನ್ನು ಧ್ಯಾನಿಸಲಿದ್ದೇವೆ ಕರ್ತನೆ. ನೀವು ನಮ್ಮ ಜೊತೆಯಲ್ಲಿ ಮಾತಾಡಿರಿ, ನೀವು ಮಾತಾಡಿರಿ ಕರ್ತನೆ, ನೀವು ಮಾತಾಡಿರಿ ಕರ್ತನೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನನ್ನ ಬಲವಾದ ಕೀರ್ತನೆಯುವಾದ ನನ್ನ ರಕ್ಷಣೆಯಾದ, ನನ್ನ ಬಲವಾದ ಕೀರ್ತನೆಯುವಾದ ನನ್ನ ರಕ್ಷಣೆಯಾದ, ನೀತಿವಂತರ ಗುಡಾರದಿ ಜಯ ಘೋಷಾಮೊಳಗಲಿ, ನೀತಿವಂತರ ಗುಡಾರದಿ ಜಯ ಘೋಷಾಮೊಳಗಲಿ. ಇದು ಆನಂದಿಸುವ ಇದು ಆನಂದಿಸುವ ಇದು ಆನಂದಿಸುವ ಹರ್ಷಿಸುವ ಹಲ್ಲೆಲೂಯಾ ಹಾಡುವ, ಇದು ಆನಂದಿಸುವ ಹಲ್ಲೆಲೂಯಾ ಹಲ್ಲೆಲೂಯಾ ಹಾಡುವ, ಹಲ್ಲೆಲೂಯಾ ಹಲ್ಲೆಲೂಯಾ. ಎಲ್ಲರೂ ಹೇಳೋಣ ಹಲ್ಲೆಲೂಯಾ, ಹಲ್ಲೆಲೂಯಾ. ಶಬ್ದವಾಗಿ ಬಾಯಿ ತೆರೆದು ಹೇಳೋಣ. ಯಾರ್ಯಾರು ಬಾಯಿ ತೆರೆದು ಹಾಡಿದ್ದಾರೋ, ಅಂತರಾಳದಿಂದ ಆರಾಧಿಸಿದ್ದಾರೋ, ಇಂದು ನಿನ್ನ ಸ್ವರವನ್ನು ಪೂರ್ಣವಾಗಿ ಹೊಂದಿಕೊಳ್ಳಲಿ ಕರ್ತನೆ. ನಿನ್ನ ವಾಕ್ಯವನ್ನು ಹೊಂದಿಕೊಳ್ಳಲಿ, ವಾಕ್ಯವನ್ನು ಗ್ರಹಿಸಿಕೊಳ್ಳಲಿ ಕರ್ತನೆ. ಅವರ ಜೀವಿತದಲ್ಲಿ ಸೋಲಿಲ್ಲದೆ ಜಯದಿಂದ ನಡೆಯುವ ಹಾಗೆ ದೇವರಾತ್ಮನು ದೊಡ್ಡ ಕಾರ್ಯಗಳನ್ನು ನಡೆಸಿರಿ ಕರ್ತನೆ. ಸೋಲು ಜಯವಾಗಿ ಮಾರ್ಪಡಲಿ ಈ ಆರಾಧನೆಯಲ್ಲಿ. ಯೇಸುವಿನ ನಾಮದಲ್ಲಿ ಇವರ ಜೀವಿತದಲ್ಲಿರುವ ಸೋಲುಗಳು ಮಾರ್ಪಟ್ಟು ಒಂದು ಜಯವು ಉಂಟಾಗಲಿ. ನಾಮವು ಮಹಿಮೆ ಪಡಲಿ. ನನ್ನನ್ನು ತಗ್ಗಿಸುತ್ತೇನೆ, ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ. ಆಮೇನ್, ಆಮೇನ್. ಮತ್ತೊಮ್ಮೆ ಎಲ್ಲರೂ ಒಟ್ಟಾಗಿ ಸೇರಿ ಓದೋಣ 107ನೇ ಕೀರ್ತನೆ 20ನೇ ವಾಕ್ಯ. ಆತನು ದೂತನೋ ಎಂಬಂತೆ ತನ್ನ ವಾಕ್ಯವನ್ನು ಕಳುಹಿಸಿ ಅವರನ್ನು ಗುಣಪಡಿಸಿದನು. ಸೇರದಂತೆ ಹಲ್ಲೆಲೂಯಾ. ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ದೇವರು ನಮ್ಮನ್ನು ರಕ್ಷಿಸಿದ್ದಾರೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಪ್ರೈಸ್ ದಿ ಲಾರ್ಡ್. ರೋಗದಲ್ಲಿ, ಬಲಹೀನತೆಯಲ್ಲಿ, ಕಣ್ಣೀರಿನಲ್ಲಿ, ಪ್ರೈಸ್ ದಿ ಲಾರ್ಡ್, ಬಡತನದಲ್ಲಿ, ಸಾಲಭಾರದಲ್ಲಿ ಇದ್ದಂಥ ನಮ್ಮನ್ನು ದೇವರು ರಕ್ಷಿಸಿದ್ದಾರೆ. ಪ್ರೈಸ್. ಮತ್ತೊಮ್ಮೆ ಹೇಳುತ್ತೇನೆ, ಆತನನ್ನು ನಂಬಿ ನಾವು ಫಸ್ಟ್ ಟೈಮ್ ಆಲಯಕ್ಕೆ ಬರುವಾಗ ಯಾವ ಪರಿಸ್ಥಿತಿಯಲ್ಲಿ ಬಂದೆವು? ಏನು ಇಲ್ಲದವರಾಗಿ, ಸಂತೋಷ ಇಲ್ಲದವರಾಗಿ, ಸಮಾಧಾನವಿಲ್ಲದವರಾಗಿ, ಕಣ್ಣೀರಿನಲ್ಲಿ, ಬಡತನದಲ್ಲಿ, ಕೊರತೆಯಲ್ಲಿ, ಅನಾರೋಗ್ಯದಲ್ಲಿ ಆತನ ಪಾದದಲ್ಲಿ ಬಂದೆವು. ಆದರೆ ದೇವರು ನಮ್ಮನ್ನು ರಕ್ಷಿಸಿ ಎಲ್ಲ ಇರುವ ಹಾಗೆ ದೇವರು ಮಾಡಿದ್ದಾರೆ. ನಮ್ಮನ್ನು ಪೂರ್ಣವಾಗಿ ಪೂರ್ಣಪಡಿಸಿದ್ದಾರೆ. ನಮ್ಮ ಕೊರತೆಗಳನ್ನು ನೀಗಿಸಿದ್ದಾರೆ. ನಮ್ಮ ಕೊರತೆಯನ್ನು ನೀಗಿಸಲು ಆತನು ಏನು ಮಾಡಿದ್ರು ಗೊತ್ತಾ? 107ನೇ ಕೀರ್ತನೆ 20ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಮ್ಮ ಕೊರತೆಗಳನ್ನು ನೀಗಿಸಲು, ನಮ್ಮ ರೋಗವನ್ನು ನೀಗಿಸಲು, ನಮ್ಮ ಬಲಹೀನತೆಯನ್ನು ನೀಗಿಸಲು, ನಮ್ಮ ದರಿದ್ರಗಳನ್ನು ನೀಗಿಸಲು, ನಮ್ಮ ಸಾಲಭಾರವನ್ನು ನೀಗಿಸಲು, ನಮ್ಮ ಅಸಮಾಧಾನವನ್ನು ನೀಗಿಸಲು ಪ್ರೈಸ್ ದಿ ಲಾರ್ಡ್ ಆತನ ವಾಕ್ಯವನ್ನು ನಮಗೆ ಕೊಟ್ಟರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ.
ಪ್ರೈಸ್ ದಿ ಲಾರ್ಡ್. ಹಾಗೆಂದರೆ ಆತನು ನಮಗೆ ಕೊಡುವ ವಾಕ್ಯದೊಳಗೆ ನಮಗೆ ಬೇಕಾದ ಎಲ್ಲ ಆಶೀರ್ವಾದವು, ನಮಗೆ ಬೇಕಾದ ಎಲ್ಲ ಸಂತೋಷವು, ನಮಗೆ ಬೇಕಾದ ಎಲ್ಲ ಸಮಾಧಾನವು ಆತನು ಕೊಡುವ ವಾಕ್ಯದೊಳಗೆ ಇದೆ. ನಮ್ಮ ಹೌದು ಅನ್ನುವರು ಮಾತ್ರ ಕೈಗಳನ್ನು ಮೇಲೆತ್ತಿ ಆಮೇನ್ ಎಂಬುದಾಗಿ ಹೇಳೋಣ. ಹಲ್ಲೆಲೂಯಾ. ಆತನು ಕೊಡುವ ವಾಕ್ಯವು ಬಲಹೀನತೆಯಲ್ಲಿರುವವರನ್ನು ಬಲಪಡಿಸುತ್ತದೆ, ಕೊರತೆಯಲ್ಲಿರುವವರ ಕೊರತೆಗಳನ್ನು ನೀಗಿಸುತ್ತದೆ, ಅನಾರೋಗ್ಯದಲ್ಲಿ ಬರುವವರ ಅನಾರೋಗ್ಯವನ್ನು ಮಾರ್ಪಡಿಸಿ ಶರೀರದಲ್ಲಿ ಒಂದು ಬಲವನ್ನು ಉಂಟು ಮಾಡುತ್ತದೆ. ಕುಟುಂಬದಲ್ಲಿ ಶಾಂತಿ ಸಮಾಧಾನವಿಲ್ಲದೆ ಆತನ ಪಾದಕ್ಕೆ ಬರುವವರಿಗೆ ಆತನ ವಾಕ್ಯವು ಶಾಂತಿ ಸಮಾಧಾನವನ್ನು ಕೊಡುವಂಥದ್ದಾಗಿದೆ. ಎಲ್ಲರೂ ಕೈಗಳನ್ನು ಮೇಲೆತ್ತಿ ಆಮೇನ್ ಆಮೇನ್ ಆಮೇನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸರಿ, ವಾಕ್ಯದಲ್ಲಿ ಆದಿಕಾಂಡ ಪುಸ್ತಕದಲ್ಲಿ 1ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು ಎಂಬುದಾಗಿ. ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು. ಈ ಪ್ರೈಸ್ ದಿ ಲಾರ್ಡ್, ಈ ಕ್ರಮವಿಲ್ಲದೆ ಬರಿದಾಗಿ ಇದ್ದಂತಹ ಭೂಮಿಯನ್ನು ದೇವರು ಕ್ರಮಪಡಿಸಲು ಏನ್ ಮಾಡಿದ್ರು? ತನ್ನ ವಾಕ್ಯವನ್ನು ಕಳುಹಿಸಿದರು. ಪ್ರೈಸ್. ಎಚ್ಚರವಾಗಿರುವವರು ಮಾತ್ರ ಕೈಗಳ ಮೇಲೆ ತಲೆಯಲ್ಲಿ ಹೇಳ್ರಿ. ಪಕ್ಕದಲ್ಲಿ ಅನೇಕರು ಕೈ ಎತ್ತುತ್ತಾ ಇಲ್ಲ. ಪ್ರೈಸ್ ಅಲ್ಲ, ಅವ್ರನ್ನ ಸ್ವಲ್ಪ ತಟ್ಬಿಟ್ಟು ಎಚ್ಚರವಾಗಿರುವವರು ಮಾತ್ರ ಕೈಗಳ ಮೇಲೆ ತಲೆಯಲ್ಲಿ ಹೇಳ್ರಿ. ಒಂದು ಸಹೋದರಿ ಹೀಗೆ ಚೇರ್ ಮೇಲೆ ಕೈ ಇಟ್ಬಿಟ್ಟು ಅಲೇಲೂಯಾ ಅಲೇಲೂಯಾ ಹಿಂಗಂತ ಇದ್ದಾರೆ. ಸರಿ, ಪಕ್ಕದಲ್ಲಿರೋರ್ನ ನೋಡಿ ಹೇಳ್ರಿ, ಸ್ವಲ್ಪ ಎಚ್ಚರವಾಗಿರ್ರಿ, ಇಲ್ಲಾಂದ್ರೆ ಇವನು 12:30ವರೆಗೂ ಹಿಂಗೆ ನಡೆಸ್ತಾ ಇರ್ತಾನೆ ಎಂಬುದಾಗಿ. ಸರಿ, ಹೇಳಿದ್ರಾ? ಓಕೆ. ನಾನು ಏನು ಹೇಳ್ತಾ ಇದ್ದೆ, ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ ಅದರಲ್ಲಿ 2ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು. ಬರಿದಾಗಿ ಕ್ರಮವಿಲ್ಲದೆ ಇದ್ದಂಥ ಭೂಮಿಯನ್ನು ಆತನು ಪ್ರೈಸ್ ದಿ ಲಾರ್ಡ್ ಪೂರ್ಣತೆ ಪಡಿಸುವುದಕ್ಕೋಸ್ಕರ, ಕ್ರಮಪಡಿಸುವುದಕ್ಕೋಸ್ಕರ, ಈ ಕೊರತೆಯನ್ನು ನೀಗಿಸುವುದಕ್ಕೋಸ್ಕರ ಏನು ಮಾಡಿದ್ರು? ಆತನ ವಾಕ್ಯವನ್ನು ಕಳುಹಿಸಿದರು. ಆತನ ವಾಕ್ಯವನ್ನು ಕಳುಹಿಸುವಾಗ ಕ್ರಮವಿಲ್ಲದೆ ಇದ್ದದ್ದು ಕ್ರಮವಾಯಿತು, ಬರಿದಾಗಿ ಇದ್ದದ್ದು ಪೂರ್ಣವಾಗಿ ಎಲ್ಲದರಿಂದ ತುಂಬಲ್ಪಟ್ಟಿತ್ತು. ಪ್ರೈಸ್ ದಿ ಲಾರ್ಡ್. ಸಮೃದ್ಧಿ ಉಂಟಾಯಿತು. ಎಲ್ಲಾ ಕಾರ್ಯವು ಬರಿದಾಗಿದ್ದ ಎಲ್ಲಾ ಕಾರ್ಯಗಳು ಮಾರ್ಪಟ್ಟಿತು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನಾನು ಒಂದನ್ನು ಹೇಳುತ್ತೇನೆ, ನಮ್ಮ ದೃಷ್ಟಿಯಲ್ಲಿ ಈ ಭೂಮಿ ತುಂಬಾ, ನಿಮ್ಮ ದೃಷ್ಟಿಯಲ್ಲಿ ನಿಮ್ಮ ಮನೆ ಚಿಕ್ಕದಾಗಿರ್ಬೋದು. ಸಿಂಗಲ್ ಬೆಡ್ರೂಮ್ ಇರೋವರಿಗೆ ಡಬಲ್ ಬೆಡ್ರೂಮ್ ಇರೋ ಮನೆ ತುಂಬಾ ದೊಡ್ಡದು, ಡಬಲ್ ಬೆಡ್ರೂಮ್ ಇರೋ ಮನೆ ಅವರಿಗೆ ತ್ರಿಬಲ್ ಬೆಡ್ರೂಮ್ ಇರೋ ಮನೆ ದೊಡ್ಡದು. ಪ್ರೈಸ್ ದಿ ಲಾರ್ಡ್. ಟ್ರಿಬಲ್ ಬೆಡ್ರೂಮ್ ಇರೋ ಮನೆ ಇರುವವರಿಗೆ 4 ಬೆಡ್ರೂಮ್ ಇರುವ ಮನೆ ಇನ್ನೂ ದೊಡ್ಡದು. ಪ್ರಾಬ್ಲಮ್ ಏನು ಗೊತ್ತಾ? ಅದನ್ನು ಗುಡಿಸ್ಬೇಕಾದ್ರೆ ಅದರ ನೋವು ಗೊತ್ತಾಗುತ್ತೆ, ಅದನ್ನು ಕ್ಲೀನ್ ಮಾಡ್ಬೇಕಾದ್ರೆ ಅದರ ನೋವು ಗೊತ್ತಾಗುತ್ತೆ. ಸರಿ, ಈ ಭೂಮಿ ನಮ್ಮ ದೃಷ್ಟಿಯಲ್ಲಿ ತುಂಬಾ ದೊಡ್ಡದು. ಪ್ರೈಸ್ ದಿ ಲಾರ್ಡ್. ಈ ಕಡೆಯಿಂದ ಆ ಕಡೆ ಹೋಗ್ಬೇಕು, ಆ ಕಡೆಯಿಂದ ಈ ಕಡೆ ಬರಬೇಕು ಅಂದ್ರೆ ತುಂಬಾ ಶ್ರಮ, ತುಂಬಾ ದೊಡ್ಡದು. ಓಕೆ, ಟ್ರಾಫಿಕ್ ಇರುವಾಗ ಸಂಜೆ ಹೊತ್ತಲ್ಲಿ ಬ್ಯಾಂಗ್ಳೂರ್ಗೆ ಹೋಗಿ ಬರ್ಬೇಕಂದ್ರೇನೆ ತುಂಬಾ ಶ್ರಮವಾಗುತ್ತದೆ. ಎಷ್ಟು ದೊಡ್ಡದು ಅಂತ ಗೊತ್ತಾಗುತ್ತೆ, ಅಷ್ಟು ದೊಡ್ಡದು. ಪ್ರೈಸ್ ದಿ ಲಾರ್ಡ್. ಈ ಭೂಮಿ ನಮ್ಮ ದೃಷ್ಟಿಯಲ್ಲಿ ತುಂಬಾ ದೊಡ್ಡದು. ಅಷ್ಟು ದೊಡ್ಡ ಭೂಮಿಯನ್ನು ಎಲ್ಲದರಿಂದ ತುಂಬಿಸಲು, ಗಿಡ ಮರದಿಂದ ತುಂಬಿಸಲು, ಬೆಟ್ಟದಿಂದ ತುಂಬಿಸಲು ಆತನು ಏನ್ ಮಾಡಿದ್ರು? ಒಂದೇ ಒಂದು ವಾಕ್ಯ ಉಂಟಾಗಲಿ ಎಂಬುದಾಗಿ ಹೇಳಿದ್ರು, ಎಲ್ಲವೂ ಏನಾಗೋಯ್ತು? ಪ್ರೈಸ್. ಒಂದೇ ಒಂದು ವಾಕ್ಯ ಸಾಕಿ ನಮ್ಮ ದೃಷ್ಟಿಯಲ್ಲಿ ದೊಡ್ಡದಾಗಿ ಇರುವ ಕಾರ್ಯಗಳನ್ನು ಎಲ್ಲದರಿಂದ ತುಂಬಿಸಲು ಒಂದು ವಾಕ್ಯ ಹೇಳುವಾಗ ಎಲ್ಲವೂ ಉಂಟಾಯಿತೆಂದರೆ, ನಿಮ್ಮ ಜೀವಿತದಲ್ಲಿ ಇಲ್ಲದೇ ಇರುವ ಕಾರ್ಯಗಳನ್ನು ಆತನು ಸಮೃದ್ಧಿ ಪಡಿಸಲು ಆತನ ಒಂದು ಮಾತು ಸಾಕು. ಇಲ್ಲದೇ ಇರುವುದು ಇರುವಂಥದ್ದಾಗಿ ಮಾರ್ಪಡುತ್ತದೆ, ಬರಿದಾಗಿ ಇರುವುದು ಸಮೃದ್ಧಿಯಾಗಿ ಮಾರ್ಪಡುತ್ತದೆ. ನಮ್ಮವರು ಕೈಗಳನ್ನು ತಟ್ಟಿ ದೇವರ ನಾಮವನ್ನು ಮಹಿಮೆ ಪಡಿಸಿರಿ. ಈ ಆರಾಧನೆಯಲ್ಲಿ ಕೂಡಿ ಬಂದಿರುವ ದೇವರ ಮಕ್ಕಳೇ, ಬರಿದಾದ ಕೈಯಲ್ಲಿ ಆರಾಧನೆಯಲ್ಲಿ ಒಂದು ವೇಳೆ ನೀವು ಕೂಡಿ ಬಂದಿರಬಹುದು. ಈ ಆರಾಧನೆಯಲ್ಲಿ ಆತನ ವಾಕ್ಯಗಳನ್ನು ಕೇಳುತ್ತಿರುವಾಗಲೇ ನಿಮ್ಮ ಜೀವಿತವು ಯೇಸುವಿನ ನಾಮದಲ್ಲಿ ಸಮೃದ್ಧಿಯಾಗಿ ಮಾರ್ಪಡುತ್ತದೆ. ನಿಮ್ಮ ಬಿಸಿನೆಸ್ ಸಮೃದ್ಧಿಯಾಗಿ ಮಾರ್ಪಡುತ್ತದೆ, ನಿಮ್ಮ ಕುಟುಂಬವು ಸಮೃದ್ಧಿಯಾಗಿ ಮಾರ್ಪಡುತ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಎಲ್ಲರೂ ಆಮೆನ್ ಎಂಬುದಾಗಿ ಶಬ್ದವಾಗಿ ಹೇಳ್ರಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಂಗಂದ್ರೆ ನಮ್ಮ ಜೀವಿತವನ್ನು ಆತನು ಸಮೃದ್ಧಿ ಪಡಿಸಲು ಏನ್ ಮಾಡ್ತಾರಂತೆ?
ವಾಕ್ಯವನ್ನ ರೇಖಾ ಸಿಸ್ಟರ್ ಒಬ್ಬರೇನೆ ಬಾಯಿ ತಗೊಂಡ್ಬಂದಿರೋದು, ಮಿಕ್ಕಿದವರೆಲ್ಲ ಬಾಯನ್ನ ಬಾಡಿಗೆಗೆ ಮನೆಗೆ ಕೊಟ್ಬಿಟ್ಟು ಬಂದವ್ರೆ. ಪ್ರೈಸ್ ಲಾರ್ಡ್. ಎಲ್ಲರೂ ಬಾಯಿ ತೆರೆದು ಹೇಳ್ರಿ ಪ್ರೈಸ್ ಲಾರ್ಡ್. ನಮ್ಮ ಜೀವಿತದಲ್ಲಿ ಬರಿದಾದದನ್ನು ಮಾರ್ಪಡಿಸಿ, ಕ್ರಮವಿಲ್ಲದೆ ಇರುವುದನ್ನು ಮಾರ್ಪಡಿಸಿ ಒಂದು ಸಮೃದ್ಧಿಯನ್ನು ಉಂಟು ಮಾಡಲು ಆತನು ಏನ್ ಮಾಡ್ತಾರೆ? ಆತನ ವಾಕ್ಯವನ್ನು ಕಳುಹಿಸ್ತಾರೆ. ಪ್ರೈಸ್ ಲಾರ್ಡ್. ಬೈಬಲ್ ತಂದಿರುವವರು ಮಾತ್ರ ಬೈಬಲ್ ಅನ್ನ ಕೈಯಲ್ಲಿ ಹಿಡಿದು ಶಬ್ದವಾಗಿ ಅಂತರಾಳದಿಂದ ಪ್ರೈಸ್ ಸಂತೋಷವಾಗಿ ಹೇಳ್ರಿ, ಆತನ ವಾಕ್ಯವನ್ನು ಕಳುಹಿಸುತ್ತಾನೆ. ನೀವು ಹೇಳೋದವ್ರಿಗೂ ಬಿಡೋದಿಲ್ಲ, ಆತನ ವಾಕ್ಯವನ್ನು ಕಳುಹಿಸುತ್ತಾನೆ. ಆಮೆನ್. ಪ್ರೈಸ್ ಲಾರ್ಡ್. ಸರಿ, ಆತನ ವಾಕ್ಯವನ್ನ ಕಳುಹಿಸುತ್ತಾರೆ ನಮಗೋಸ್ಕರ. ಈಗ ನಿಮ್ಗೋಸ್ಕರ ವಾಕ್ಯವನ್ನು ಕಳುಹಿಸ್ತಾ ಇದ್ದಾರೆ ಎಂಬುದಾಗಿ ನೀವು ನಂಬ್ತಾ ಇದ್ದೀರಾ? ಆಮೆನ್. ಪ್ರೈಸ್ ಗಾಡ್. ಈಗ ಇರಬೇಕು ದೇವರ ಮಕ್ಕಳು. ಸರಿ, ನಾನೇನ್ ಮಾಡಬೇಕು? ಆತನ ವಾಕ್ಯವನ್ನು ಕಳುಹಿಸ್ತಾ ಇದ್ದಾರೆ. ಓಕೆ, ನನ್ನ ಜೀವಿತವನ್ನು ಸಮೃದ್ಧಿಪಡಿಸಲು ಆತನ ವಾಕ್ಯವನ್ನು ಕಳುಹಿಸುತ್ತಾ ಇದ್ದಾರೆ. ನನ್ನ ಬರಿದಾಗಿರುವ ಪರಿಸ್ಥಿತಿಯನ್ನು ಮಾರ್ಪಡಿಸಲು ಆತನ ವಾಕ್ಯವನ್ನು ಕಳುಹಿಸುತ್ತಾ ಇದ್ದಾರೆ. ನಾನು ಏನ್ ಮಾಡಬೇಕು? ನನ್ನ ಕಡೆಯಿಂದ ನಂದಿನಿ ಸ್ಟಾರ್ಟಿಂಗಲ್ಲೇ ಹೇಳಿದೆ, ನಾನು ಈಗ ನೋಡಕ್ಕೆ ಚೆನ್ನಾಗಿಲ್ಲ, ಆದರೂ ನನ್ನೊಂದು ಸ್ವಲ್ಪ ಹೊತ್ತು ನೋಡ್ತಾ ಇರೋ ಎಂಬುದಾಗಿ. ಒಂದು 3/4 ಗಂಟೆ ಆಮೇಲೆ ಪ್ರೇಯರ್ ಮುಗಿದ್ಮೇಲೆ ಪಾಪುನೇ ನೋಡುವಂತೆ. ಪ್ರೈಸ್ ದ ಲಾರ್ಡ್. ಸರಿನಾ? ಓಕೆ. ಮುದ್ದಾದ ಪಾಪು ನನಗೂ ತುಂಬ ಇಷ್ಟ. ಪ್ರೇಯರ್ ಮುಗಿದ್ಮೇಲೆ ಓಕೆ, ಎಲ್ಲರೂ ಇಲ್ಲಿ ಗಮನವಿಟ್ಟು ಕೇಳಿಸ್ಕೊಳ್ರಿ. ಏನು ಹೇಳ್ತಾ ಇದ್ದೆ? ನಾವು ಏನು ಮಾಡಬೇಕು? ಆತನ ವಾಕ್ಯವನ್ನು ಕಳುಹಿಸುತ್ತಾರೆ. ನಾವೇನು ಮಾಡಬೇಕು? ಮೊದಲನೆಯದಾಗಿ ಸ್ವಲ್ಪ ಕಾರ್ಯಗಳನ್ನು ನಿಮಗೆ ಸಮಯಕ್ಕೆ ಅನುಗುಣವಾಗಿ ಹೇಳಿಕೊಟ್ಟು ನಾನು ಮುಗಿಸಲು ಇಷ್ಟಪಡುತ್ತೇನೆ. ನಾವೇನು ಮಾಡಬೇಕು? ಮೊದಲನೆಯದಾಗಿ ಆತನ ವಾಕ್ಯವನ್ನು ನಾವು ಹುಡುಕಬೇಕು. 2 ಅರಸುಗಳ ಪುಸ್ತಕ 3ನೇ ಅಧ್ಯಾಯ 11ನೇ ವಾಕ್ಯ ಮತ್ತು 12ನೇ ವಾಕ್ಯವನ್ನು ಓದ್ರಿ. 2 ಅರಸುಗಳ ಪುಸ್ತಕ 3ನೇ ಅಧ್ಯಾಯ 11ನೇ ವಾಕ್ಯ ಮತ್ತು 12ನೇ ವಾಕ್ಯ. 2 Kings chapter 3 verse 11 and 12. ಆದರೆ ಯೆಹೋಷಾಫಾಟನು ಯೆಹೋವನ ಸನ್ನಿಧಿಯಲ್ಲಿ, ಬ್ರದರ್ ಶಬ್ದವಾಗಿ ಓದ್ರಿ. ಆದರೆ ಯೆಹೋಷಾಫಾಟನು ಯೆಹೋವನ ಸನ್ನಿಧಿಯಲ್ಲಿ ನಮಗೋಸ್ಕರ ವಿಚಾರಿಸಬಲ್ಲವನಾದ ಒಬ್ಬ ಪ್ರವಾದಿಯು ಇರುವುದಿಲ್ಲವೋ ಎಂದು ಕೇಳಿದನು. ಆಗ ಇಸ್ರಾಯೇಲರ ಅರಸನ ಸೇವಕರಲ್ಲೊಬ್ಬನು ಅವನಿಗೆ, ಶಾಫಾಟನ ಮಗನು ಎಲಿಯನ ಕೈಗೆ ನೀರು ಕೊಡುತ್ತಿದ್ದವನು ಆದ ಎಲೀಷನೆಂಬ ಪ್ರವಾದಿಯು ಇಲ್ಲಿರುತ್ತಾನೆ ಎಂದು ಉತ್ತರ ಕೊಟ್ಟನು. ಯೆಹೋಷಾಫಾಟನು, ಅವನು ಹೇಗೂ ಯೆಹೋವನ ಉತ್ತರವನ್ನು ತಿಳಿಸುವನು. ಆದುದರಿಂದ ಇಸ್ರಾಯೇಲ್ ಏದೋಮ್ ರಾಜ್ಯಗಳ ಅರಸರು ಯೆಹೋಷಾಫಾಟನೊಡನೆ ಎಲೀಷನ ಬಳಿಗೆ ಹೋದರು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಬ್ರದರ್, ನೀವು ಮೈಕ್ ಇಲ್ದಲೇ ಓದುವಾಗ ಸೂಪರ್ ಆಗಿ ಓದ್ತೀರಾ ಸೌಂಡ್ ಆಗಿ. ಆದರೆ ಯೆಹೋಷಾಫಾಟನು ಯೆಹೋವನ ಸನ್ನಿಧಿಯಲ್ಲಿ, ನನಗೆ ಯಾವ ವಾಯ್ಸ್ ಬೇಕು? ಈ ವಾಯ್ಸ್ ಚೆನ್ನಾಗಿಲ್ಲ, ಆ ವಾಯ್ಸ್ ಬೇಕು ನನಗೆ. ಸರಿನಾ? ಕೀರ್ತನೆ ಓದುವವರು ಅಷ್ಟೇ, ಕೀರ್ತನೆ ನೀವು ಓದುವಾಗಲೂ ಅಷ್ಟೇ. ಕೀರ್ತನೆ ಆಕ್ಚುಲಿ ಹಾಡು, ಅದನ್ನು ಓದುವಾಗ ಈ ರೀತಿ ಓದಬೇಕು. ಯೆಹೋವನು ನನಗೆ ಕುರುಬನು, ನಾನು ಕೊರತೆ ಪಡೇನು. ಯಾರನ್ನ ಹಾಡನ್ನ ಈ ರೀತಿ ಆಡ್ತಾರ? ಅಪ್ಪ ಅಪ್ಪ ಏಸಪ್ಪ ನೀನೆ ನನ್ನ ಸರ್ವಸ, ಹಿಂಗೆ ಆಡ್ತಾರ? ಯಾರನ್ನ ಅಪ್ಪ ಅಪ್ಪ ಏಸಪ್ಪ ನೀನೆ ನನ್ನ ಸರ್ವಸ್ವ. ಕೀರ್ತನೆ ಆಕ್ಚುಲಿ ಹಾಡು, ಅದನ್ನು ಆ ರೀತಿ ಆಡ್ಬೇಕು. ಪ್ರೈಸ್ ದ ಲಾರ್ಡ್. ಯೆಹೋವನು ನನಗೆ ಕುರುಬನು, ನಾನು ಕೊರತೆ ಪಡೇನು. ಅದಾದ್ಮೇಲೆ ನೀವೇನಂತ ಹೇಳ್ತೀರಾ? ಆತನು ಹಸಿರು ಹುಲ್ಲುಗಾವಲಲ್ಲಿ ಹಂಗಲ್ಲ, ಆತನು ಹಸಿರು ಹುಲ್ಲುಗಾವಲಲ್ಲಿ ನನ್ನನ್ನು ನಡೆಸುತ್ತಾನೆ. ಈ ರೀತಿ ಓದ್ಬೇಕು. ಆ ಟೂನ್ ಬೇಕು ನನಗೆ. ಪ್ರೈಸ್ ದ ಲಾರ್ಡ್. ಸರಿನಾ? ಕೀರ್ತನೆ ಆ ರೀತಿ, ಇದು ಓದ್ಬೇಕಾದ್ರೆ. ಆದರೆ ಯೆಹೋಷಾಫಾಟನು ಯೆಹೋವನ ಸನ್ನಿಧಿಯಲ್ಲಿ ಐ ಪಿಚಲ್ಲಿ ಓದ್ಬೇಕು. ಅದು ಚೆನ್ನಾಗಿರುತ್ತೆ ಕೇಳಿಸ್ಕೊಳ್ಳೋರಿಗೆ. ಸರಿ, ಈಗ ಈ ವಾಕ್ಯದಲ್ಲಿ ನಾವು ನೋಡಿದ್ವಿ, ನಾನು ಮೊದಲನೆಯದಾಗಿ ಹೇಳಿದೆ, ಆತನ ವಾಕ್ಯವು ನಮ್ಮ ಜೀವಿತದಲ್ಲಿ ಏನಕ್ಕೋಸ್ಕರ ಕೊಡ್ತಾ ಇದ್ದಾರೆ? ನಮ್ಮನ್ನು ಸಮೃದ್ಧಿಪಡಿಸುವುದಕ್ಕೋಸ್ಕರ, ನಮ್ಮ ಕೊರತೆಗಳನ್ನು ನೀಗಿಸುವುದಕ್ಕೋಸ್ಕರ ಆತನು ತನ್ನ ವಾಕ್ಯವನ್ನು ನಮಗೆ ಕೊಡ್ತಾ ಇದ್ದಾರೆ. ನಾವು ಏನು ಮಾಡಬೇಕು? ಆತನ ವಾಕ್ಯವನ್ನು ಹುಡುಕಬೇಕು. 2 ಅರಸುಗಳ ಪುಸ್ತಕ ಅದರಲ್ಲಿ 3ನೇ ಅಧ್ಯಾಯ 11ನೇ ವಾಕ್ಯ ಮತ್ತು 12ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಯೆಹೋಷಾಫಾಟನು ಅಲ್ಲಿ ಒಂದು ದೊಡ್ಡ ಕಾರ್ಯವು ಉಂಟಾಯಿತು. ಅದರ ಹಿನ್ನೆಲೆ, ಅದರ ಬ್ಯಾಕ್ ಗ್ರೌಂಡ್ ಅನ್ನು ನಾವು ನೋಡಬೇಕಾದ್ರೆ, ಪ್ರೈಸ್ ದ ಲಾರ್ಡ್, ಇಸ್ರಾಯೇಲ್ ದೇಶದ ರಾಜ, ಅವನ ಹೆಸರು ಯೋರಾಮನು. ಮತ್ತೊಮ್ಮೆ ಹೇಳುತ್ತೇನೆ, ಇಸ್ರಾಯೇಲ್ ದೇಶದ ರಾಜ, ಅವನ ಹೆಸರು ಯೋರಾಮನು. ಅವನು ಏನ್ ಮಾಡ್ದ ಅಂದ್ರೆ, ಯುದ್ಧಕ್ಕೆ ಹೊರಟ. ಯುದ್ಧಕ್ಕೆ ಯಾರ ಮೇಲೆ ಯುದ್ಧಕ್ಕೆ ಹೊರಟ? ಮೋವಾಬ್ ದೇಶಕ್ಕೆ ವಿರುದ್ಧವಾಗಿ ಯುದ್ಧಕ್ಕೆ ಹೊರಟ. ಮೋವಾಬ್ ದೇಶಕ್ಕೆ ವಿರುದ್ಧವಾಗಿ ಹೊರಡುವಾಗ ಒಬ್ನಾಗಿ ಹೋಗಿ ಯುದ್ಧ ಮಾಡುವುದಕ್ಕಿಂತ ಇನ್ನೊಂದು ಫ್ರೆಂಡನ್ನ ಜೊತೆಗೆ ಕರ್ಕೊಂಡೋಗಿ ಯುದ್ಧ ಮಾಡುವುದು ಒಳ್ಳೆಯದು. ಜಯಿಸೋದಕ್ಕೆ ಜಾಸ್ತಿ ಚಾನ್ಸಸ್ ಇದೆ. ಅದಕ್ಕೋಸ್ಕರ ಇವಾಗ ಏನು ಮಾಡ್ದ? ನನಗೆ ಸಹೋದರನಾಗಿ ಯಾರು ಕಾಣಿಸ್ತಾ ಇದ್ದಾರೆ? ಪಕ್ಕದ ದೇಶದಲ್ಲಿ, ಯೂದ ದೇಶದಲ್ಲಿ ಇರುವಂಥ ಪ್ರೈಸ್ ದ ಲಾರ್ಡ್ ಯೆಹೋಷಾಫಾಟನನ್ನ ನೋಡ್ದ.
ಓ ಇವರು ನನಗೆ ಸಹಾಯ ಮಾಡ್ತಾರೆ, ಯಾಕಂದ್ರೆ ಇಬ್ಬರು ಕೂಡ ದೇವರ ಮಕ್ಕಳೇ, ಇಸ್ರಾಯೇಲ್ ಜನರು ದೇವರ ಮಕ್ಕಳೇ, ಯೆಹೋಷಾಫಾಟನು ದೇವರ ಮಕ್ಕಳೇ, ಇಬ್ಬರು ಕೂಡ ಸಹೋದರರೇ. ದೇಶವು ವಿಭಾಗವಾಯಿತು, ಅವರು ಮಾಡಿದಂಥ ತಪ್ಪು, ಸಾಲೊಮೋನನು ಮಾಡಿದಂಥ ತಪ್ಪಿನಿಂದ ದೇಶವು ವಿಭಾಗವಾಯಿತು. ಈಗ ಇಸ್ರಾಯೇಲ್ ದೇಶದ ರಾಜನಾಗಿರುವ ಯೋರಾಮನು ಮೋವಾಬ್ ದೇಶಕ್ಕೆ ವಿರುದ್ಧವಾಗಿ ಯುದ್ಧಕ್ಕೆ ಹೋಗುವಾಗ ಯೂದ ದೇಶದ ರಾಜನಾಗಿರುವ ಯೆಹೋಷಾಫಾಟನ ಹೆಲ್ಪನ್ನು ಕೇಳ್ತಾ ಇದ್ದಾನೆ. ಯೆಹೋಷಾಫಾಟನೇ ಈಗ ಹೇಳ್ಬೇಕಂದ್ರೆ ಒಂದು ಫೋನ್ ಕಾಲನ್ನು ಮಾಡಿಬಿಟ್ಟು, ಯೆಹೋಷಾಫಾಟನೇ ನಾನು ಇವನ ಮೇಲೆ ಜಗಳಕ್ಕೆ ಹೋಗ್ತಾ ಇದ್ದೀನಿ, ನಾನು ಒಬ್ಬನೇ ಹೋದರೆ ಪಕ್ಕ ಒದೆ ತಿಂದು ಬರ್ತೀನಿ, ನೀನು ನನಗೊಂದು ಸ್ವಲ್ಪ ಏನು ಮಾಡು, ಹೆಲ್ಪ್ ಮಾಡು, ಸಪೋರ್ಟಿಗೆ ಬಾ, ನಾವಿಬ್ಬರು ಸಹೋದರರಲ್ವಾ, ಒಂದೇ ದೇವರ ಮಕ್ಕಳಲ್ವಾ, ಒಂದೇ ದೇವರನ್ನು ಆರಾಧಿಸುತ್ತೇವೆ ಅಲ್ವಾ, ನೀವು ನನಗೆ ಸಪೋರ್ಟಿಗೆ ಬಾ, ನಾವಿಬ್ಬರು ಒಟ್ಟಾಗಿ ಹೋಗಿ ಯುದ್ಧ ಮಾಡ್ಬಿಟ್ಟು ಬರೋಣ, ನಾವು ಇಬ್ಬರು ಹೋದ್ರೆ 100% ಜಯ ಉಂಟಾಗುತ್ತೆ, ನಾವಿಬ್ಬರು ಒಟ್ಟಾಗಿದ್ದೀವಿ ಅಂತ ಬೇರೆ ದೇಶದವ್ರಿಗೆ ಗೊತ್ತಾದರೆ ಎಲ್ಲರೂ ನಮ್ಮನ್ನು ನೋಡಿ ಭಯ ಪಡ್ತಾರೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಈಗ ಈ ಯೂದ ದೇಶದ ರಾಜನಾಗಿರುವ ಯೆಹೋಷಾಫಾಟನು ಏನಂತ ಆನ್ಸರ್ ಹೇಳಿದ್ರು ಗೊತ್ತಾ? ನೀನು ಯಾಕೆ ಅಷ್ಟೊಂದು ಪ್ಲೀಸ್ ಮಾಡ್ತಾ ಇದೆಯಾ, ನೀನು ಯಾರು, ನನ್ನ ಸಹೋದರನು, ಯೆಹೋಷಾಫಾಟನೇ ನೀನು ನನ್ನ ಸಹೋದರನು, ನೀನು ಬಾ ಅಂದರೆ ನಾನು ಬರ್ತೀನಿ, ನೀನು ಬರ್ಬೇಕು, ಯುದ್ಧ ಮಾಡ್ಬೇಕು ಅಷ್ಟೇ ತಾನೆ, ನಾನು ಬರ್ತೀನಿ ನಿನ್ನ ಜೊತೆ, ನಿನಗೆ ಹೆಲ್ಪ್ ಮಾಡ್ತೀನಿ, ನಿನಗಿಲ್ಲ ಅಂತೀನಾ, ನೀನು ನನ್ನ ಸಹೋದರನು, 100% ನಾನು ನಿನ್ನ ಜೊತೆ ಬರ್ತೀನಿ ಎಂಬುದಾಗಿ ಒಪ್ಕೊಂಡ್ಬಿಟ್ರು. ಈಗ ಯೆಹೋಷಾಫಾಟನು ಯೋರಾಮನು, ಇಸ್ರಾಯೇಲ್ ದೇಶದ ರಾಜನು ಯೂದ ದೇಶದ ರಾಜನು, ಇವರಿಬ್ಬರು ಮೋವಾಬ್ ದೇಶಕ್ಕೆ ವಿರುದ್ಧವಾಗಿ ಯುದ್ಧಕ್ಕೆ ಹೋಗಬೇಕು. ಯುದ್ಧಕ್ಕೆ ಹೋಗುವಾಗ ಮೋವಾಬ್ ದೇಶದ ಮಧ್ಯದಲ್ಲಿ ಇನ್ನೊಂದು ದೇಶ ಇತ್ತು. ಆ ದೇಶದ ಹೆಸರು ಬರೆಯಲ್ಪಟ್ಟಿದೆ ಏದೋಮ್ ದೇಶ ಎಂಬುದಾಗಿ ಬರೆಯಲ್ಪಟ್ಟಿದೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಮನೆಗೆ ಹೋಗಿ ನೀವು ಓದಿ ನೋಡ್ರಿ, ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಇನ್ನೂ ಅರ್ಥವಾಗುವುದಕ್ಕೋಸ್ಕರ ಹೇಳ್ತೇನೆ. ಇಲ್ಲಿಂದ ತುಮಕೂರಿಂದ ಪ್ರೈಸ್ ದ ಲಾರ್ಡ್ ಬ್ಯಾಂಗ್ಳೂರ್ಗೆ ಹೋಗ್ಬೇಕಂದ್ರೆ ಮಧ್ಯದಲ್ಲಿ ಯಾವ ಊರಿದೆ? ನೆಲಮಂಗಲ ಇದೆ. ಈಗ ನೆಲಮಂಗಲ ಅವರು ನಮಗೆ ಸಪೋರ್ಟ್ ಆಗಿ ಬಂದರೆ ನಮಗೆ ಈಸಿ ಆಗುತ್ತಾ ಇಲ್ವೋ ದಾಟಿ ಹೋಗುವುದಕ್ಕೆ? ಆಗುತ್ತೆ. ಅವು ನಾನು ಬಿಡೋದಿಲ್ಲ ಎಂಬುದಾಗಿ ನಿಮಗೆ ಅಡ್ಡಿ ಹಾಕ್ಬಿಟ್ರೆ ನೀವು ಹೋಗೋದಿಕ್ಕಾಗುತ್ತಾ? ಈಗ ಏನು ಮಾಡ್ತಾ ಇದ್ದಾರೆ, ನೆಲಮಂಗಲದಲ್ಲಿರೋ ರಾಜನಿಗೆ ಫೋನ್ ಮಾಡಿ, ಈಗ ನೆಲಮಂಗಲದಿಂದ ಇಲ್ಲಿ ಯಾರು ಬಂದಿಲ್ಲ ಅಲ್ಲ, ಓಕೆ, ಪ್ರಸಾದ್ ಬ್ರದರ್ ಅಲ್ಲಿ ಕೆಲ್ಸಕ್ಕೆ ಹೋಗ್ತಾರೆ, ಪ್ರಸಾದ್ ಅವರೇ ರಾಜ ಅಂತ ಅನ್ಕೊಳ್ರಿ. ಪ್ರಸಾದ್ ಬ್ರದರ್ ನೀವು ಏದೋಮ್ ದೇಶದ ರಾಜನಾಗಿದ್ದೀರಾ, ನಾನು ನಿಮ್ಮ ದೇಶದ ಮೇಲೆ, ಹಾಗೆ ನಾವು ಎಲ್ಲಿಗೆ ಹೋಗ್ತೀವಿ, ಬೆಂಗಳೂರು ಮೇಲೆ ಯುದ್ಧ ಮಾಡೋದಕ್ಕೋಸ್ಕರ ಹೋಗ್ತಾ ಇದ್ದೀವಿ, ದಯಮಾಡಿ ನೀವು ಕೂಡ ನಮಗೆ ಸ್ವಲ್ಪ ಸಪೋರ್ಟ್ ಮಾಡಿ. ಈಗ ನೆಲಮಂಗಲದಲ್ಲಿರೋ ರಾಜ ಹೇಳಿದ್ರು, ನಾನೇ ಅವನ ಮೇಲೆ ಅವತ್ತಿಂದ ಸ್ವಲ್ಪ ಇದರಲ್ಲಿದ್ದೀನಿ, ಅವ್ನು ನನಗೆ ಇದು ಮಾಡ್ದ, ನಾನು ನಿಮ್ಮ ಜೊತೆ ಸೇರ್ಕೊಳ್ತೀನಿ, 3 ಜನರಾಗಿ ಹೋಗಿ ಏನು ಮಾಡೋಣ, ಯುದ್ಧ ಮಾಡೋಣ. ಒಬ್ಬನ ಮೇಲೆ ಈಗ ಎಷ್ಟು ಜನ ಹೋಗ್ತಾ ಇದ್ದಾರೆ? 3. ಈಸಿಯಾಗಿ ಗೆಲ್ಬೋದಾ ಇಲ್ವಾ? ಈಸಿಯಾಗಿ ಗೆಲ್ಬೋದು. ಈಗ 3 ಜನರು ಸೇರಿ, ಏದೋಮ್ ದೇಶದ ರಾಜ, ಇಸ್ರಾಯೇಲ್ ದೇಶದ ರಾಜ, ಯೂದ ದೇಶದ ರಾಜ, ಈಗ 3 ಜನರು ಸೇರಿ ಅವನ ಮೇಲೆ ಯುದ್ಧ ಮಾಡುವುದಕ್ಕೋಸ್ಕರ ಹೋಗುತ್ತಿರುವಾಗ ಮಧ್ಯದಲ್ಲಿ ಏನಾಯ್ತು ಗೊತ್ತಾ? ಒಂದು ದೊಡ್ಡ ಕಾರ್ಯವು, ಕಣ್ಣೀರಿನ ಕಾರ್ಯವು ಉಂಟಾಯಿತು. ಅಲ್ಲಿ ನೀರು ಇಲ್ಲದೆ ಹೋಯಿತು ಎಂಬುದಾಗಿ ಬರೆಯಲ್ಪಟ್ಟಿದೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ನೀರು ಇಲ್ಲದೆ ಹೋಯಿತು. ಇವರ ಹತ್ರ ಏನೆಲ್ಲ ಇದೆ? ಸೈನಿಕರಿದ್ದಾರೆ, ಕುದುರೆಗಳು. ಒಂದು ಯುದ್ಧಕ್ಕೆ ಹೋಗ್ಬೇಕಂದ್ರೆ ಏನೆಲ್ಲ ಇರುತ್ತೆ? ಕುದುರೆ ಬಲ, ಅಶ್ವಬಲ ಅಂತಾರಲ್ಲ ಅದಕ್ಕೆ, ಅಶ್ವಬಲವಿರುತ್ತದೆ, ಕುದುರೆ ಬಲ. ಅದಾದ್ಮೇಲೆ ಆನೆ ಬಲ, ಆನೆ ಬಲಕ್ಕೆ ಏನಂತಾರೆ? ಗಜಬಲ. ಆಮೇಲೆ ಸೈನಿಕರು ಇರ್ತಾರೆ, ಸೈನಿಕರಲ್ಲೇ ವಿಧವಾದ ಸೈನಿಕರು ಇರ್ತಾರೆ. ಒಂದು ಸ್ಪಿಯರ್ ಅಂದ್ರೆ ಈಟಿ ಎಸೆಯುವ ಸೈನಿಕರು ಇರ್ತಾರೆ. ಅದಾದ್ಮೇಲೆ ಬಿಲ್ಲು ಹೊಡೆಯುವ ಸೈನಿಕರು ಇರ್ತಾರೆ. ಅದಾದ್ಮೇಲೆ ಕತ್ತಿಯಲ್ಲಿ ಯುದ್ಧ ನಿಪುಣರಾಗಿರುವ ಸೈನಿಕರು ಇರ್ತಾರೆ. ಏನೂ ಇಲ್ಲ ಅಂದ್ರೂ ಅಟ್ಲೀಸ್ಟ್ ಕಲ್ಲೆತ್ತಿ ಎಸೆಯುವ ಸೈನಿಕರು ಇರ್ತಾರೆ. ಇವರು ಇಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಸೈನಿಕರು ಅಲ್ಲಿ ಇದ್ದಾರೆ. ಪ್ರೈಸ್ ದ ಲಾರ್ಡ್. ಈ ಲಕ್ಷಾಂತರ 3 ದೇಶದ ರಾಜರ ಸೈನಿಕರು ಅಂದ್ರೆ ಯೋಚನೆ ಮಾಡಿ ನೋಡ್ರಿ, ಈ ಲಕ್ಷಾಂತರ ಜನರಿದ್ದಾರೆ. ಈ ಲಕ್ಷಾಂತರ ಜನರು ಈಗ ಏದೋಮ್ ದೇಶದ ಮಾರ್ಗವಾಗಿ ದಾವಸ್ಪೇಟ್ ದಾಟಿ ನೆಲಮಂಗಲ ಹತ್ರ ಹೋಗ್ತಾ ಇರ್ಬೇಕಾದ್ರೆ ಈ ಲಕ್ಷಾಂತರ ಜನರಿಗೆ ಕುಡಿಯುವುದಕ್ಕೆ ನೀರು ಇಲ್ಲದೆ ಹೋಯಿತು. ತುಮಕೂರಲ್ಲಿ ಈಗ ಎಷ್ಟು ಲಕ್ಷ ಜನರಿದ್ದಾರೆ? 30 ಲಕ್ಷ ಜನರಿದ್ದಾರೆ. ಪ್ರೈಸ್ ದ ಲಾರ್ಡ್. ಈಗ ಎಕ್ಸ್ಟ್ರಾ 30 ಲಕ್ಷ ಜನರು ಒಂದೇ ದಿವಸದಲ್ಲಿ ತುಮಕೂರಿಗೆ ಬಂದ್ರೆ ಇಲ್ಲಿರುವ ಹೋಟೆಲ್ಗಳಲ್ಲಿ ಆಹಾರ ಸಿಗುತ್ತಾ? ನೀರಿಗೆ ಡಿಮ್ಯಾಂಡ್ ಆಗಿಬಿಡುತ್ತೆ. ಹೋಟೆಲಲ್ಲಿ ಅವ್ರು ಅಂದ್ಕೊಂಡಿರಲ್ಲ, ಏನು ಸಿಗಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಉಂಟಾಯಿತು. ಈಗ ಅವರಿಗೆ ನೀರು ಇಲ್ಲದೆ ಇರುವಾಗ ಈಗ ಅಲ್ಲಿ ಒಂದು ಕಾರ್ಯವು, ತುಂಬ ಜೋಕ್ಸಾದ ಒಂದು ಕಾರ್ಯವು ನಡೆಯಿತು. 1 ಅರಸುಗಳ ಪುಸ್ತಕ 3ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಪ್ರೈಸ್ ದ ಲಾರ್ಡ್. ಯಾರಾದ್ರೂ ಒಬ್ರು ಶಬ್ದವಾಗಿ ಅರಸನು, ಅಯ್ಯೋ, ನಾನು ಹೇಳಿದೆ,
ಅದನ್ನ ಫೀಲ್ ಮಾಡಿ ಓದ್ಬೇಕು. ಇಸ್ರಾಯೇಲ್ ಅರಸನು ಅಯ್ಯೋ, ಅವನು ಹೇಳ್ತಾ ಇದ್ದಾನೆ, ಅಯ್ಯೋ ಮುಗೀತು, ಇದ್ರೊಂದಿಗೆ ನಮ್ಮ ಕತೆ. ಆಕ್ಚುಲಿ ಮನೆಯಲ್ಲಿ ಏನಾದ್ರೂ ಒಂದು ಪ್ರಾಬ್ಲಮ್ ಆಗುತ್ತೆ ಅಂತ ಅಂದುಕೊಳ್ರಿ, ಗಂಡ ಹೆಂಡತಿ ಇಬ್ರು ಸೈಲೆಂಟ್ ಆಗಿದ್ರೆ ಆ ಮನೆ ಉದ್ಧಾರ ಆಗಲ್ಲ. ಗಂಡ ಹೆಂಡತಿ ಇಬ್ರು ಬಾಯಿ ತುಂಬಾ ಮಾತಾಡಿದ್ರು ಆ ಮನೆ ಉದ್ಧಾರ ಆಗಲ್ಲ. ನಾನು ಹೇಳಿದ ಅರ್ಥ ಆಯ್ತಾ ನಿಮಗೆ? ಗಂಡ ಹೆಂಡತಿ ಇಬ್ರು ಸೈಲೆಂಟ್ ಆಗಿದ್ರು ಉದ್ಧಾರ. ಗಂಡ ಹೆಂಡತಿ ಇಬ್ರು ನಾನು 1 ಅಡಿ ಎಗರುತ್ತೀನಿ, ಗಂಡ ನಾನು 2 ಅಡಿ ಎಗರುತ್ತೀನಿ, ಅದು ಆ ಮನೆನು. ಯಾರಾದ್ರೂ ಒಬ್ರು ಸ್ವಲ್ಪ ಏನ್ ಮಾಡ್ಬೇಕು, ತಗ್ಗಿಸ್ಕೊಂಡು ಹೋಗ್ಬೇಕು. ಎಲ್ಲಾ ನಿಮ್ಮ ಮನೆಯಲ್ಲಿ ಯೋಚನೆ ಮಾಡಿ ನೋಡ್ರಿ, ಒಂದು ಗಂಡ ತುಂಬಾ ಮಾತಾಡುವವರಾಗಿರ್ತಾರೆ, ಇಲ್ಲ ಹೆಂಡತಿ ತುಂಬಾ ಮಾತಾಡುವವರಾಗಿ ಎಕ್ಸ್ಪೀರಿಯನ್ಸ್. ಒಂದು ಗಂಡ ತುಂಬಾ ಹೊಡೆಯುವವರಾಗಿರ್ತಾರೆ, ಇಲ್ಲ ಹೆಂಡತಿ ತುಂಬಾ ಹೊಡೆಯುವವರಾಗಿ ಅಷ್ಟೇ. ಯಾರಾದ್ರೂ ಒಬ್ರು ಒದೆ ತಿನ್ಬೇಕಷ್ಟೇ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಸರಿ, ಈಗ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ 3 ದೇಶದ ರಾಜ ಇದ್ದಾರೆ. ಇದರಲ್ಲಿ ಒಂದು ದೇಶದ ರಾಜ ಕಷ್ಟವು ಎದುರಾಗಿ ಬರುವಾಗ ಅಯ್ಯೋ ಏನ್ ಮಾಡೋದು ಎಂಬುದಾಗಿ ತಲೆ ಮೇಲೆ ಕೈ ಹಿಡ್ಕೊಂಡು ಕುತ್ಕೊಂಡ್ಬಿಟ್ಟ. ಯಾರ ಮನೆಗಳಲ್ಲಿ ಯೋಚನೆ ಮಾಡಿ ನೋಡ್ರಿ, ತುಂಬಾ ಕಷ್ಟ ಬರ್ಬೇಕಾದ್ರೆ ಒಬ್ರು ತುಂಬಾ ವಟ 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 ಅಂತ ಮಾತಾಡ್ತಾನೆ ಇರ್ತಾರೆ. ಅಯ್ಯೋ ಹಂಗಾಗ್ಬಿಡ್ತಲ್ಲಪ್ಪ, ಅಯ್ಯೋ ಹಿಂಗಾಗ್ಬಿಡ್ತಲ್ಲಪ್ಪ, ಏನ್ ಮಾಡೋದು, ಮುಂದೆ ಏನಾಗುತ್ತೋ, ಏನ್ ಮಾಡೋದು ಅಂತ ತುಂಬಾ ಎದುರ್ಕೊಂಡು ತುಂಬಾ ಮಾತಾಡ್ತಾ ಇರ್ತಾರೆ. ಯಾರಾದ್ರೂ ಒಬ್ರು ಏನ್ ಮಾಡ್ಬಿಡ್ತಾರೆ, ಸೈಲೆಂಟ್ ಆಗಿ. ಹಾಗೆ ನಿಜಾನ ಇಲ್ವಾ? ಏನೋ ಯಾರೋ ನಿಮಗೆ ಯಾರೋ ಒಬ್ರು ಮೋಸ ಮಾಡ್ಬಿಟ್ರು ಒಂದು ಕುಟುಂಬಕ್ಕೆ. ಆ ಕುಟುಂಬದಲ್ಲಿ ಯಾರಾದ್ರೂ ಒಬ್ರು ಅವ್ನು ಮೋಸ ಮಾಡ್ಬಿಟ್ಟ, ಅವ್ನು ನಾಶವಾಗಿ ಹೋಗ್ಲಿ, ಅಯ್ಯೋ ನನಗೆ ಮೋಸ ಮಾಡ್ಬಿಟ್ಟ, ನನ್ನ ಹತ್ರ ಏನಿದೆ ಇವಾಗ, ನಾನು ಮುಂದೆ ಏನ್ ಮಾಡ್ಲಿ. ಒಬ್ರು ಕಿರ್ಚಾಡ್ತಾ ಇರ್ತಾರೆ, ಒಬ್ರು ಅಯ್ಯೋ ಹಿಂಗಾಗೋಗ್ಬಿಡ್ತಲ್ಲ ಅಂಬದಾಗಿ ಹಾಗೆ ಸೈಲೆಂಟ್ ಆಗಿ ಕುತ್ಕೊಂಡ್ಬಿಡ್ತಾರೆ. ಇಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಇಸ್ರಾಯೇಲ್ ದೇಶದ ರಾಜನು ಅಯ್ಯೋ ಹಿಂಗಾಗ್ಬಿಡ್ತಲ್ಲ, ಇನ್ನೇನ್ ಮಾಡೋದು, ಮುಗೀತು, ಇದ್ರೊಂದಿಗೆ ಮುಗೀತು. ಇಸ್ರಾಯೇಲ್ ದೇವರು ನಮ್ಮನ್ನು ನಾಶಪಡಿಸುವುದಕ್ಕೋಸ್ಕರ ಇಲ್ಲಿ ಕರ್ಕೊಂಡ್ಬಂದ್ರು, ಯುದ್ಧಕ್ಕೆ ಅಂತ ಕರ್ಕೊಂಡ್ಬಂದು ನಮ್ಮನ್ನು ಇಲ್ಲಿ ಯುದ್ಧ ನಡೆಯೋದಿಕ್ ಮುಂಚೆನೆ ನಮ್ಮನ್ನು ಸಾಯಿಸ್ತಾ ಇದ್ದಾರಲ್ಲ, ಮುಗೀತು, ಇದ್ರೊಂದಿಗೆ ಯುದ್ಧದಲ್ಲಿ ನಾವು ಸೋತೋಗ್ಬಿಡ್ತೀವಿ, ಮುಗೀತು. ಯಾಕಂದ್ರೆ ನೀರಿಲ್ಲ ಅಂದ್ರೆ ಯುದ್ಧ ಮಾಡೋದಿಕ್ಕೆ ತುಂಬಾ ಕಷ್ಟ. ನೀವು ಎಕ್ಸಾಂಪಲಿಗೆ ನೀವು ಸ್ವಲ್ಪ ದೂರ ಓಡಿ ನೋಡ್ರಿ, ಇಲ್ಲಿಂದ ಉಪ್ಪರಳ್ಳಿ, ಜಾಸ್ತಿ ಬೇಡ, ಇಲ್ಲಿಂದ ಉಪ್ಪರಳ್ಳಿ ಮಸೀದಿವರೆಗೂ ಓಡಿ ನೋಡ್ರಿ. ಫಸ್ಟ್ ಟೈಮ್ ಓಡುವವರಿಗೆ ಹಿಂಗೆಲ್ಲ ಆಗ್ತಾ ಇರುತ್ತೆ. ಆಮೇಲೆ ನೀರು ಸ್ವಲ್ಪ ಕುಡಿಬೇಕು, ನೀರೇ ಇಲ್ಲದೆ ಇಲ್ಲಿಂದ ಬಸ್ ಸ್ಟ್ಯಾಂಡ್ ವರೆಗೂ ಓಡ್ರಿ ಎಂಬುದಾಗಿ ಹೇಳಿದ್ರೆ ಏನ್ ಮಾಡ್ತೇವೆ ನಾವು? ಆಗಲ್ಲ. ಯುದ್ಧ ಅಂದ್ರೆ 1 ದಿನ 2 ದಿನ 3 ದಿನಗಳವರೆಗೂ ಯುದ್ಧಗಳು ನಡೀತಾ ಇರುತ್ತೆ. ಯೋಚನೆ ಮಾಡಿ ನೋಡ್ರಿ. ಈಗ ಹಂಗಲ್ಲ, ಈಗ ಜಸ್ಟ್ ಒಂದು ಗನ್ನಿಂದ ಒಂದು ಬುಲೆಟ್ ಹೋಗುತ್ತೆ, ಫಿನಿಶ್. ಆಗ ಹಂಗಲ್ಲ, ಡೈರೆಕ್ಟಾಗಿ ಹೋಗಿ ಯುದ್ಧ ಮಾಡಬೇಕು. 2 ದಿನ 3 ದಿನ 1 ವಾರದವರೆಗೂ ಯುದ್ಧಗಳೆಲ್ಲ ನಡೀತಾ ಇತ್ತು. ನೀರು 100% ಬೇಕೇ ಬೇಕು, ಇಲ್ಲಾಂದ್ರೆ ಹೊಟ್ಟೆ ಹಸಿಯಲ್ಲೇ ಸತ್ತೋಗ್ಬಿಡ್ತಾರೆ. ಈಗ ಇವನು ಅದನ್ನು ನೆನೆಸಿ ಅಯ್ಯೋ ಎಂಬುದಾಗಿ ಕೂಗ್ತಾ ಇದ್ದಾನೆ. ಏದೋಮ್ ದೇಶದ ರಾಜನು ಅಲ್ಲೇ ತಲೆ ಮೇಲೆ ಕೈ ಇಟ್ಬಿಟ್ಟು ಸೈಲೆಂಟಾಗಿ ಕೂತ್ಕೊಂಡ್ಬಿಟ್ಟ. ಮುಗೀತು, ಇದ್ರೊಂದಿಗೆ ಮುಗೀತು, ನನ್ನ ಲೈಫ್ ಮುಗೀತು, ನನ್ನ ಸೈನಿಕರ ಕತೆ ಮುಗೀತು, ನನ್ನ ದೇಶದ ಕತೆ ಮುಗೀತು, ಇನ್ನೇನ್ ಮಾಡೋದು? ಅವ್ನು ಬಂದು ಎಲ್ಲವನ್ನ ಹಿಡ್ಕೊಂಡು ಹೊಟ್ಟೋಗ್ಬಿಡ್ತಾನೆ. ಅಯ್ಯೋ ಏನ್ ಮಾಡೋದು ಎಂಬುದಾಗಿ ಹಾಗೆ ಸೈಲೆಂಟಾಗಿ ಕೂತಿದ್ದಾನೆ. ಯೋರಾಮನು ವಟ 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 ಅಂತ ಕೂಗಾಡ್ತಾ ಇದ್ದಾನೆ. ಈ ದೇವ್ರು ನಮ್ಮನ್ನು ಒಪ್ಪಿಸ್ಕೊಟ್ಬಿಟ್ರು ಯುದ್ಧದಲ್ಲಿ, ಏನ್ ಮಾಡೋದು ಎಂಬುದಾಗಿ ತುಂಬಾ ಕೂಗಾಡ್ತಾ ಇದ್ದಾನೆ. ಈಗ 3ನೇದಾಗಿ ಯಾರಿದ್ದಾರೆ? ಹಲೋ, ನನ್ನ ಕ್ವಶನ್ ಅವಾಗ ಕೇಳ್ತಾ ಇರ್ತೀನಿ. ಯಾರು ಕೂಗಾಡ್ತಾ ಇದ್ದಿದ್ದು? ಎಲ್ಲರೂ ಒಟ್ಟಾಗಿ ಹೇಳ್ರಿ, ಯಾರು ಕೂಗಾಡ್ತಾ ಇದ್ದಿದ್ದು? ಯಾರು ಸೈಲೆಂಟ್ ಆಗಿ ಕೂತ್ಕೊಂಡಿದ್ದು? ಏದೋಮ್ ದೇಶದ ರಾಜನು. ಈಗ 3ನೇದಾಗಿ ಯಾರಿರೋದು? ಯೂದ ದೇಶದ ರಾಜ ಯೆಹೋಷಾಫಾಟನು 3ನೇದಾಗಿದ್ದಾರೆ. ಅವ್ರು ಏನ್ ಮಾಡಿದ್ರು ಗೊತ್ತಾ? ಕೂಗಾಡ್ತಾನೋ ಇಲ್ಲ, ಸೈಲೆಂಟ್ ಆಗೋ ಕೂತ್ಕೊಂಡ್ಲಿಲ್ಲ. ಇಲ್ಲಿ ಯಾರಾದ್ರೂ ಪಾಸ್ಟರ್ ಇದ್ದಾರಾ? ಈ ಊರಲ್ಲಿ ಯಾರಾದ್ರೂ ಪಾಸ್ಟರ್ ಇದ್ದಾರಾ? ಅವ್ರ ಹತ್ರ ನಾವು ಹೋಗೋಣ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈಗ ವಾಕ್ಯಕ್ಕೆ ನೇರವಾಗಿ ನಾವು ಬರೋಣ. ಪ್ರೈಸ್ ದಿ ಲಾರ್ಡ್. ನಾವು ಓದಿದಂತ ವಾಕ್ಯವನ್ನು ಓದ್ರಿ. ಆದರೆ ಯೋಸಫಾತನು ಯೆಹೋವನ ಸನ್ನಿಧಿಯಲ್ಲಿ ನಮಗೋಸ್ಕರ ವಿಚಾರಿಸಬಲ್ಲವನಾದ ಒಬ್ಬ ಪ್ರವಾದಿ ಇಲ್ಲಿ ಇರುವುದಿಲ್ಲವೋ ಎಂದು ಹೇಳಿದರು. ಪ್ರೈಸ್ ದಿ ಲಾರ್ಡ್. ಸಾಕು. ಈಗ ಇವ್ರು ಹೇಳ್ತಾ ಇದ್ದಾರೆ, ಪ್ರೈಸ್ ದಿ ಲಾರ್ಡ್, ಇಲ್ಲಿ ಪ್ರೈಸ್ ದಿ ಲಾರ್ಡ್, ಯಾರಾದ್ರೂ ಪಾಸ್ಟರ್ ಯಾರನ್ನ ಇದ್ದಾರಾ? ಅವ್ರ ಹತ್ರ ಹೋದ್ರೆ ನಮಗೆ ನೀರು ಸಿಗುತ್ತೆ ಎಂಬುದಾಗಿ ಹೇಳಲಿಲ್ಲ. ಅದಕ್ಕೆ ಬದಲಾಗಿ ಏನಂತ ಹೇಳ್ತಾ ಇದ್ದಾರೆ? ನಮಗೆ ಬೇಕಾಗಿರುವ ಕಾರ್ಯವು ನಮಗೆ ಸಿಗುತ್ತದೆ. ಆಗ ಒಂದು ಪ್ರವಾದಿ ಒಬ್ಬ ಸೈನಿಕನು, ಇಸ್ರಾಯೇಲ್ ದೇಶದ ಸೈನಿಕನು ಹೇಳ್ತಾನೆ, ಸ್ವಾಮಿ ರಾಜನೇ, ಎಲಿಯನಿಗೆ ನೀರನ್ನು ಅವನ ಕೈಗೆ ಕೊಡುತ್ತಿದ್ದ. ಹಂಗಂದ್ರೆ ಆಹಾರ ಆದ್ಮೇಲೆ ಏನ್ ಮಾಡ್ತಾರೆ? ಕೈ ತೊಳಿತಾರೆ. ನಾವೆಲ್ಲ ನಿಮ್ಮ ಕೈಯನ್ನ ನೀವೇ ತೊಳಿತೀರಾ ಮನೆಗಳಲ್ಲಿ?
ಕೆಲವರು ಆಹಾರ ಮನೆಯಲ್ಲಿ ತಿಂದ ಕೂಡಲೇ ಹಾಗೆ ಕೂತ ಜಾಗದಲ್ಲಿ ದನ ಕೂತ್ಕೊಂಡಂಗೆ ಕೂತ್ಕೊಂತಾರೆ. ಹೆಂಡತಿ ನೀರನ್ನ ತಗೊಂಡ್ಬರ್ಬೇಕು, ಹೆಂಡತಿ ಪಾತ್ರೆಯನ್ನ ಎತ್ಕೊಂಡೋಗಿ ಮತ್ತೆ ಏನ್ ಮಾಡ್ಬೇಕು, ಪಾತ್ರೆಯನ್ನ ತೊಳಿಬೇಕು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಒಂದು ದಿವಸ ಇವರನ್ನ ಪಾತ್ರೆ ತೊಳೆಯೋಕೆ ಬಿಡ್ರಿ, ಆಗ ನೋವು ಗೊತ್ತಾಗುತ್ತೆ. ಅವತ್ತಿಂದ ಅವ್ರು ಪಾತ್ರೆ ತೊಳೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಯ್ಯೋ, ನನ್ನ ಹೆಂಡತಿ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದಾಳ ಎಂಬುದಾಗಿ. ಸರಿ, ಪ್ರೈಸ್ ದಿ ಲಾರ್ಡ್. ಈಗ ವಾಕ್ಯಕ್ಕೆ ನೇರವಾಗಿ ಬರೋಣ. ನಾನು ಏನು ಹೇಳ್ತಾ ಇದ್ದೆ, ಎಲಿಯನಿಗೆ ಊಟ ಆಗಿದ್ದ ಕೂಡಲೇ ಕೈ ತೊಳೆಯುವುದಕ್ಕೆ ನೀರನ್ನು ಅವನ ಕೈಗೆ ಚೆಲ್ಲುತ್ತಿದ್ದಂತ ಅವನ ಶಿಷ್ಯನಾಗಿರುವ ಎಲಿಷನ್ ಎಂಬ ಒಬ್ಬ ಪ್ರವಾದಿ ಇದ್ದಾರೆ, ಒಬ್ರು ಪಾಸ್ಟರ್ ಇದ್ದಾರೆ. ಅವ್ರ ಹತ್ರ ಹೋಗೋಣ. ಯಾಕೆ ಅವ್ರ ಹತ್ರ ಹೋದ್ರೆ ನೀರನ್ನು ಅವ್ರು ಯಾರಿಗೆ ಆಗ್ತಾ ಇದ್ರು? ಎಲಿಯನಿಗೆ ಆಗ್ತಾ ಇದ್ರು. ಅವ್ರ ಹತ್ರ ಹೋದ್ರೆ ನಮಗೂ ಏನಿರುತ್ತೆ, ಇನ್ನೂ ಸ್ವಲ್ಪ ಮಿಕ್ಕಿರೋ ನೀರು, ಅದಕ್ಕೋಸ್ಕರ ಹೇಳಿದ್ರ? ಏನಂತ ಹೇಳಿದ್ರು? ಅವ್ರ ಹತ್ರ ಹೋದ್ರೆ ನಮಗೇನ್ ಸಿಗುತ್ತದೆ? ದೇವರ ವಾಕ್ಯವು ಸಿಗುತ್ತದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈಗ ಈ 3 ರಾಜರು ಅವರ ಸೈನಿಕರೊಂದಿಗೆ, ಈ 3 ರಾಜರು ಈಗ ಅವ್ರ ಹತ್ರ ಹೋಗ್ತಾ ಇದ್ದಾರೆ, ಎಲಿಷಾ ಪ್ರವಾದಿ ಹತ್ರ ಹೋಗ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಈ ನೀವು ಸಾಧಾರಣವಾಗಿ ಯೋಚನೆ ಮಾಡಿ ನೋಡ್ರಿ, ನೀರು ಇಲ್ಲ ಅಂದ್ರೆ ಏನನ್ನ ಹುಡುಕ್ತೇವೆ? ನೀರು ಬೇಕಂದ್ರೆ ಏನನ್ನ ಹುಡುಕ್ತೇವೆ? ಲೋಟವನ್ನ ಹುಡುಕ್ತೇವೆ, ನೀರನ್ನ ಹುಡುಕುತ್ತೇವೆ. ಹಣ ಬೇಕಂದ್ರೆ ಏನನ್ನ ಹುಡುಕುತ್ತೇವೆ? ಹಣವನ್ನ ಹುಡುಕುತ್ತೇವೆ. ಆರೋಗ್ಯ ಬೇಕಂದ್ರೆ ಆರೋಗ್ಯವನ್ನ ಹುಡುಕುತ್ತೇವೆ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಇವರಿಗೆ ನೀರು ಬೇಕು, ಇವ್ರು ಏನನ್ನ ಹುಡುಕ್ತಾ ಇದ್ದಾರೆ? ದೇವರ ವಾಕ್ಯವನ್ನ ಹುಡುಕ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಿರೋರು ಮಾತ್ರ ಕೈಗಳ ಮೇಲೆ ತಲೆಯಲ್ಲಿ ಹೇಳ್ರಿ. ಪ್ರೈಸ್ ದಿ ಲಾರ್ಡ್. ವಾಕ್ಯವನ್ನ, ಈ ಯೋಷಾಫಾಟನು ನೀರು ಬೇಕಂದ್ರೆ ನೀರನ್ನ ಹುಡುಕ್ಬೇಕು. ಅವನು ನೀರನ್ನ ಹುಡುಕುವ ಬದಲು ಪ್ರೈಸ್ ದಿ ಲಾರ್ಡ್ ವಾಕ್ಯವನ್ನ ಹುಡುಕುತ್ತಾ ಇದ್ದಾನೆ. ಏನಕ್ಕೋಸ್ಕರ ವಾಕ್ಯವನ್ನು ಹುಡುಕ್ತಾ ಇದ್ದಾನೆ ಗೊತ್ತಾ? ನಾವು ಮೊದಲು ದೇವರ ವಾಕ್ಯವನ್ನು ಹುಡುಕಿದರೆ ನಮಗೆ ಬೇಕಾದದ್ದು ನಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಮತ್ತೊಮ್ಮೆ ಹೇಳುತ್ತೇನೆ, ನೀವು ದೇವರ ವಾಕ್ಯವನ್ನು ಎಷ್ಟಕ್ಕೆ ಎಷ್ಟು ಹುಡುಕುತ್ತೀರೋ ನಿಮಗೆ ಬೇಕಾದ ಆಶೀರ್ವಾದವು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಹೌದು ಅನ್ನುವರು ಮಾತ್ರ ಕೈಗಳನ್ನು ತಟ್ಟಿ ದೇವರ ನಾಮವನ್ನು ಮಹಿಮೆ ಪಡಿಸಿ. ಇಂದಿನಿಂದ ದೇವರ ವಾಕ್ಯವನ್ನು ಹೆಚ್ಚಾಗಿ ಹುಡುಕಿರಿ. ದೇವರ ವಾಕ್ಯವು ನಿಮಗೆ ಬೇಕಾದದ್ದು ನಿಮ್ಮನ್ನು ಹುಡುಕಿಕೊಂಡು ಬರುವ ಹಾಗೆ ದೇವರ ಆತ್ಮನು ದೊಡ್ಡ ಕಾರ್ಯಗಳನ್ನು ನಡೆಸುವ ದೇವರಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಇಸ್ರಾಯೇಲ್ ದೇಶದ ರಾಜನು ಅಯ್ಯೋ ಎಂಬುದಾಗಿ ಕೂಗಾಡ್ತಾ ಇದ್ದ. ಯೂದ, ಪ್ರೈಸ್ ದಿ ಲಾರ್ಡ್, ಏದೋಮ್ ದೇಶದ ರಾಜನು ಸೈಲೆಂಟ್ ಆಗಿ ಕೂತ್ಕೊಂಡ್ಬಿಟ್ಟ. 3ನೇದಾಗಿ ಬರೆಯಲ್ಪಟ್ಟಿದೆ, ಯೂದ ದೇಶದ ರಾಜನು ದೇವರ ವಾಕ್ಯವನ್ನು ಹುಡುಕುತ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಏನು ಗೊತ್ತಾ, ನಾನು ದೇವರ ವಾಕ್ಯದೊಳಗೆ ನನಗೆ ಬೇಕಾದ ಆಶೀರ್ವಾದವೂ ಇದೆ. ಹೌದು ಅನ್ನೋರು ಮಾತ್ರ ಆಮೇಲೆ ಎಂಬುದಾಗಿ ಹೇಳೋಣ. ನಿನಗೆ ಬೇಕಾದ ಆಶೀರ್ವಾದ ದೇವರ ವಾಕ್ಯದೊಳಗೆ ಇದೆ. ನಿನ್ನ ಕುಟುಂಬಕ್ಕೆ ಬೇಕಾದ ಆಶೀರ್ವಾದ ದೇವರ ವಾಕ್ಯದೊಳಗೆ ಇದೆ. ನಿನ್ನ ಬಿಸ್ನೆಸ್ಸಿಗೆ ಬೇಕಾದ ಆಶೀರ್ವಾದ ದೇವರ ವಾಕ್ಯದೊಳಗೆ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಅಂತರಾಳದಿಂದ ನಿನ್ನ ವಾಕ್ಯಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನಿನ್ನ ಸನ್ನಿಧಾನದಲ್ಲಿ ನಿನ್ನ ವಾಕ್ಯವನ್ನು ಎದುರು ನೋಡಿ ಬಂದಿದ್ದೇವೆ ಕರ್ತನೆ. ತಕ್ಕ ಸಮಯದಲ್ಲಿ ಒಳ್ಳೆ ಕಾರ್ಯಗಳನ್ನು ನಡೆಸುವ ದೇವರು. ನಿನ್ನ ವಾಕ್ಯವನ್ನು ನಂಬಿ ಬರುವವರನ್ನು ಕೈ ಬಿಡದ ಕರ್ತನು ನೀನು ಒಬ್ಬನು ಕರ್ತನೆ. ಹಲ್ಲೆಲೂಯಾ. ದೇವರ ವಾಕ್ಯವನ್ನು ಹುಡುಕುವವರಿಗೆ ಅವರಿಗೆ ಬೇಕಾದ ಕಾರ್ಯವು ಅವರನ್ನು ಹುಡುಕಿಕೊಂಡು ಬರುತ್ತದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಒಂದು ಹಾಡು ಈ ರೀತಿ ಬರೆಯಲ್ಪಟ್ಟಿದೆ, ಕರ್ತನಿಗೆ ಕಾಯುವವರು ನಿಜವಾಗಿ ಕರ್ತನಿಗೆ ದೇವರ ಸನ್ನಿಧಾನದಲ್ಲಿ ಆತನ ವಾಕ್ಯವನ್ನು ಬಯಸಿ ಬಂದಿರುವ ದೇವರ ಮಕ್ಕಳನ್ನು ನೋಡಿ ನೋಡಿ ಹೇಳ್ತೇನೆ, ಆತನಿಗೆ ಕಾಯುವವರು ಅವಮಾನವನ್ನು ನಿಶ್ಚಯವಾಗಿ ಹೊಂದುವುದಿಲ್ಲ. ಎಲ್ಲರೂ ಏಕ ಸ್ವರದಿಂದ ಹೇಳೋಣ, ಕರ್ತನಿಗೆ ಕಾಯುವವರು ನಿಜವಾಗಿ ಅಂತ್ಯವು ನಿನ್ನ ನಂಬಿಕೆ ವ್ಯರ್ಥವಾಗದು. ಕರ್ತನಿಗೆ
ಯೇಸುವ ತಡಮಾಡು ನೆರವೇರುವುದು ತಡವಾದರೂ ಕಾಯುತ್ತಿರು. ಆತನ ವಾಕ್ಯವು ಸುಳ್ಳಾಗದು, ನೆರವೇರುವುದು ತಡವಾದರೂ ಎಲ್ಲರೂ ಶಬ್ದವಾಗಿ ನಿನ್ನ ಪಾದದಲ್ಲಿ ನಿನ್ನ ವಾಕ್ಯವನ್ನು ಹೊಂದಿಕೊಳ್ಳುವುದಕ್ಕಾಗಿ, ನಿನ್ನಿಂದ ಉತ್ತರವನ್ನು ಹೊಂದಿಕೊಳ್ಳುವುದಕ್ಕಾಗಿ ಎಲ್ಲವನ್ನು ಕಳೆದುಕೊಂಡರು, ಆಗಲಿದ್ದರು, ಎಲ್ಲವನ್ನು ಕಳೆದುಕೊಂಡರು, ಸಂಬಂಧವು ಆಗಲಿದ್ದರು, ಕರೆದಾತನು ಎಲ್ಲರೇ ನಂಬಿ ನುಕ ಜೀವನ ಬರಮಾಡುವ. ಅಂತರಾಳದಿಂದ ಹೇಳೋಣ, ನನ್ನನ್ನು ಕರೆದಾತನು ಓ ಸುಗಂಧನ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ತಾಯಿಯು ನೆಡದಂತೆ ಇರುವ ಮರಗಳು ಪ್ರತಿಯೊಂದು ಗಿಡಗಳು ಅದೇನಾಗುತ್ತದಂತೆ ಬೇರು ಸಹಿತವಾಗಿ ಕಿತ್ತು ಹಾಕಲ್ಪಡುತ್ತದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಹಂಗಂದ್ರೆ ನಾವು ಇನ್ನೂ ಆತನನ್ನು ಆರಾಧಿಸುತ್ತಾ ಇದ್ದೇವೆ, ಆತನ ಸನ್ನಿಧಾನದಲ್ಲಿ ಆತನನ್ನು ಸ್ತುತಿಸುತ್ತಾ ಇದ್ದೇವೆ ಅಂದರೆ ನನಗೆ ಒಂದು ನಿಶ್ಚಯವಿದೆ, ನಾವೆಲ್ಲರೂ ತಂದೆಯಿಂದ ನೆಡಲ್ಪಟ್ಟವರಾಗಿದ್ದೇವೆ. ಹಲ್ಲೆಲೂಯಾ. ಇಷ್ಟೇನಾ ನಿಮ್ಮ ಸಂತೋಷವು? ನಾನು ನಿಮ್ಮ ಜಾಗದಲ್ಲಿ ಇದ್ದಿದ್ದರೆ ಕೈಗಳನ್ನು ಮೇಲೆತ್ತಿ ಶಬ್ದವಾಗಿ ಹಲ್ಲೆಲೂಯಾ ಹೇಳ್ತಾ ಇದ್ದೆ. ಪ್ರೈಸ್ ದಿ ಲಾರ್ಡ್. ಈಗ ಎಲ್ಲರೂ ನಂಬಿಕೆಯಿಂದ ಹೇಳೋಣ, ಕರೆದಾತನು ನಂಬಿಗಸ್ತನು ಸುಖ ಜೀವನ ಬರಮಾಡುವನು. ಕರೆದಾತನು ನಂಬಿಗಸ್ತನು ಸುಖ ಜೀವನ ಬರಮಾಡುವನು. ಕಾಯುತ್ತೀರು, ಓ ಕಾಯುತ್ತೀರು, ಅದ್ಭುತವನ್ನು ಹೊಂದಿಕೊಳ್ಳುವುದಕ್ಕೋಸ್ಕರ ಇರುವೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈಗ ಯೆಹೋಷಾಫಾಟನು, ಯೋರಾಮನು ಮತ್ತು ಏದೋಮ್ ದೇಶದ ರಾಜನು 3 ಜನರು ಈಗ ಯಾರ ಹತ್ರ ಹೋಗ್ತಾ ಇದ್ದಾರೆ? ಎಲೀಷನ ಹತ್ರ ಹೋಗ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಎಲೀಷನ ಹತ್ರ ಏನಕ್ಕೆ ಹೋಗ್ತಾ ಇದ್ದಾರೆ? ನೀರನ್ನು ಹುಡುಕುವುದಕ್ಕೋಸ್ಕರ ಹೋಗುತ್ತಾ ಇಲ್ಲ, ವಾಕ್ಯವನ್ನು ಹುಡುಕುವುದಕ್ಕೋಸ್ಕರ ಹೋಗುತ್ತಾ ಇದ್ದಾರೆ. ನಾನು ಆಗ್ಲೇ ಹೇಳಿದೆ, ಮತ್ತೊಮ್ಮೆ ಹೇಳುತ್ತೇನೆ, ನೀವು ದೇವರ ವಾಕ್ಯವನ್ನು ಹುಡುಕಿರಿ, ನಿಮಗೆ ಬೇಕಾದದ್ದು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಕೈಗಳನ್ನು ಮೇಲೆತ್ತಿ ಆಮೇನ್ ಹೇಳೋಣ, ಆಮೇನ್. ಈಗ ಎಲೀಷನ ಮುಂದೆ ಹೋಗಿ ನಿಂತಾಯ್ತು 3 ಜನರು. ಎಲೀಷಾ ಪಾಸ್ಟರ್ ಈಗ ಮನೆಯಿಂದ ಆಚೆ ಬಂದು ನಿಂತ್ಕೊಂಡು ಯಾರೆಲ್ಲ ಬಂದಿದ್ದಾರೆ ಎಂಬುದಾಗಿ ನೋಡ್ತಾ ಇದ್ದಾರೆ. 3 ಜನರು ಕಾಣಿಸ್ತಾ ಇದ್ದಾರೆ. ಅದರಲ್ಲಿ ಒಬ್ರು ಯಾರಂತ ಗೊತ್ತೇ ಇಲ್ಲ, ಏದೋಮ್ ದೇಶದ ರಾಜನು. 2 ಮುಖಗಳು ತುಂಬ ಚಿರಪರಿಚಯವಾದ ಒಂದು ಮುಖಗಳು. ಒಂದು ಯೆಹೋಷಾಫಾಟನು, ಇನ್ನೊಂದು ಯೋರಾಮನು. ಈ ಇಸ್ರಾಯೇಲ್ ದೇಶದ ರಾಜನನ್ನು, ಯೋರಾಮನನ್ನು ನೋಡಿದ ಕೂಡಲೇ ಈ ಎಲೀಷಾ ಪಾಸ್ಟರ್ ಫುಲ್ ಫೈರ್ ಆಗೋದ್ರು. ತುಂಬ ಕೋಪ ಬಂದ್ಬಿಡ್ತು ಅವರಿಗೆ. ಬಯೋದಿಕ್ ಸ್ಟಾರ್ಟ್ ಮಾಡ್ಬಿಟ್ರು. ನಿನ್ನನ್ನು ಯಾರಿಲ್ಲ ನನ್ನ ಮನೆ ಹತ್ರ ಬರೋದಿಕ್ಕೆ? ಒಂದು ದೇಶದ ರಾಜ ಇವರ ಮನೆಯ ಮುಂದೆ ಕಾಂಪೌಂಡಲ್ಲಿ ಹೋಗಿ ನಿಂತಿದ್ದಾರೆ. ನಿನ್ನನ್ನು ಯಾರಿಲ್ಲಿ ಬರೋದಿಕ್ಕೆ ಹೇಳಿದ್ದು? ನೀನು ಯಾರನ್ನ ಆಗಿರೋ? ನನ್ನ ಮನೆಗೆ ಯಾರು ನಿನ್ನನ್ನು ಬರೋಕ್ಕೆ ಹೇಳಿದ್ದು? ನನ್ನ ಮುಂದೆ ನೀನು ನಿಂತ್ಕೊಳ್ಳೋದಕ್ಕೆ ಏನು ಯೋಗ್ಯತೆ ಇದೆ? ನೀನು ಫಸ್ಟ್ ಇಲ್ಲಿಂದ ಹೊರಡು ಎಂಬುದಾಗಿ ಹೇಳ್ತಾ ಇದ್ದಾರೆ. ಈಗಿರುವ ನಾನಾಗಿದ್ದರೂ ಸರಿಯೇ, ಈಗಿರುವ ಯಾವುದೇ ಪಾಸ್ಟರ್ ಆಗಿದ್ದರೂ ಸರಿಯೇ, ಅಮೇರಿಕದ ಪ್ರೆಸಿಡೆಂಟ್ ಯಾರು ಈಗ? ನಿಮ್ಮ ಬಾಯಿಗಳು ಅಳ್ಳಾಡ್ತಾ ಇರೋದು ಕೇಳಿಸ್ತಾ ಇದೆ, ಬೇರೆ ಏನು ಕೇಳಿಸ್ತಾ ಇಲ್ಲ.
ಡೊನಾಲ್ಡ್ ಟ್ರಂಪ್ ಆ ಭಾರತ ದೇಶಕ್ಕೆ ಬಂದ ಕೂಡಲೇ ಫಸ್ಟ್ ಯಾರನ್ನ ನೋಡೋದಿಕ್ಕೆ ಆಸೆ ಪಡ್ತಾರೆ? ನರೇಂದ್ರ ಮೋದಿ ಜಿಯನ್ನು ನೋಡುವುದಕ್ಕೆ ಆಸೆ ಪಡ್ತಾರೆ. ಆ ನರೇಂದ್ರ ಮೋದಿ ಜಿಯನ್ನು ನೋಡುವ ಬದಲು ನನ್ನ ಮನೆಗೆ ಬಂದು ಜಾಸ್ಪರ್ ಜಿಯನ್ನು ನೋಡಿದ್ರೆ ನನ್ನನ್ನು ಕೈಯಲ್ಲಿ ಹಿಡಿಯೋದಿಕ್ಕಾಗುತ್ತಾ? ಕೈಯಲ್ಲಿ ಹಿಡಿಯೋದಿಕ್ಕೆ ಆಗೋದಿಲ್ಲ. ನಾನಾಗಿದ್ರೆ 100% ಸಾಯೋದವರೆಗೂ ನನ್ನ ನುಡಿಕೊಂಡು ಒಬ್ರು ಬಂದಿದ್ರು ಎಂಬುದಾಗಿ ಕೈಯಲ್ಲಿ ಫೋಟೋ ಹಿಡ್ಕೊಂಡು ಓಡಾಡ್ತಿದ್ದೆ. ಪ್ರೈಸ್ ಎಲ್ಲಿಗೋದ್ರು ಅದನ್ನು ಹೇಳ್ತಾ ಇದ್ದೆ. ಪ್ರೈಸ್ ಲಾರ್ಡ್. ಸರಿ, ಈಗ ಈ ಎಲಿಷಾ ಪಾಸ್ಟರ್ ಮುಂದೆ ಹೋಗಿ ಯೋರಾಮನು ಸಮಸ್ತ ಇಸ್ರಾಯೇಲ್ ದೇಶದ ರಾಜನು ಹೋಗಿ ನಿಂತಿದ್ದಾನೆ. ನಿಂತ ಕೂಡಲೇ ರಾಜನೇ ಬಂದಿದ್ದೀರಾ, ಕುತ್ಕೊಳ್ಳಿ ಚೇರಲ್ಲಿ ಎಂಬುದಾಗಿ ಹೇಳ್ತಾ ಇಲ್ಲ. ನೀನು ಯಾರೋ ಇಲ್ಲಿ ಬರೋ ಕೇಳಿದ್ದು, ನೀನು ಹೊರಡೋ ಎಂಬುದಾಗಿ ಹೇಳ್ತಾ ಇದ್ದಾರೆ. ಕೋಪ ಮಾಡ್ಕೊಳ್ತಾ ಇದ್ದಾರೆ. ಯಾಕೆ ಕೋಪ ಮಾಡಿಕೊಂಡರು? ಈ ಯೋರಾಮನ ತಂದೆಯ ಜೀವಿತದಲ್ಲಿ ಅವನು ಪ್ರೈಸ್ ದಿ ಲಾರ್ಡ್ ಬಾಲ್ ವಿಗ್ರಹಗಳನ್ನು, ಬಾಲ್ ದೇಶದ ಪೂಜಾರಿಗಳನ್ನು ಪ್ರೈಸ್ ದಿ ಲಾರ್ಡ್ ದೇಶದೊಳಗೆ ಪೂಜೆ ಮಾಡುವುದಕ್ಕೆ ಅವಕಾಶ ಕೊಟ್ಬಿಟ್ಟ. ಇದು ದೇವರ ದೃಷ್ಟಿಯಲ್ಲಿ ತಪ್ಪಾಯಿತು, ದೇವರ ದೃಷ್ಟಿಯಲ್ಲಿ ದ್ರೋಹವಾಯಿತು. ಈಗ ಅವನ ಮಗನಾಗಿರುವ ಯೋರಾಮನು ಪಾಸ್ಟ್ರು ಮುಂದೆ ಹೋಗಿ ನಿಂತಿರುವಾಗ ಪಾಸ್ಟ್ರು ಕೋಪವಾಗಿ ಮಾತಾಡ್ತಾ ಇದ್ದಾರೆ. ನೀನು ನಿನ್ಗೇನಾನ ಬೇಕಂದ್ರೆ ಆ ಬಾಲ್ ವಿಗ್ರಹ ಹತ್ರ ಹೋಗಿ ಕೇಳ್ಕೊ, ಆ ಪೂಜಾರಿ ಹತ್ರ ಹೋಗಿ ಕೇಳ್ಕೊ, ನನ್ನ ಹತ್ರ ಯಾಕೆ ಬಂದಿದ್ದೆ ಎಂಬುದಾಗಿ ಕೋಪದಲ್ಲಿ ಹೇಳ್ತಾ ಇದ್ದಾರೆ. ಆಗಿರುವ ಪಾಸ್ಟರ್ಸ್ ಎಲ್ಲರೂ ದೇವರ ಕೋಪವನ್ನು ಹಾಗೆ ಪ್ರಕಟಿಸುತ್ತಾ ಇದ್ದರು, ದೇವರ ಮಾತನ್ನು ಹಾಗೆ ಪ್ರಕಟಿಸುತ್ತಾ ಇದ್ದರು, ದೇವರ ಸಂದೇಶವನ್ನು ಹಾಗೆ ಧೈರ್ಯವಾಗಿ ಪ್ರಕಟಿಸುತ್ತಾ ಇದ್ದರು. ಮುಂದೆ ಅವರನ್ನು ಕಲ್ಲಲ್ಲಿ ಹೊಡಿತಾರಾ ಅಥವಾ ಸ್ಮರಣ ದಂಡನೆ ಕೊಡ್ತಾರಾ ಅದನ್ನೆಲ್ಲ ಯೋಚನೆ ಮಾಡ್ತಾ ಇರಲಿಲ್ಲ. ದೇವರು ಕೋಪಗೊಂಡ್ರೆ ಇವರು ಕೋಪಗೊಳ್ಳುತ್ತಾ ಇದ್ರು, ದೇವರು ಸಂತೋಷದಿಂದ ಹೇಳಿದ್ರು ಇವರು ಸಂತೋಷದಿಂದ ಹೇಳ್ತಾ ಇದ್ರು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈಗ ಯೋರಾಮನನ್ನು ನೋಡಿ, ಇಸ್ರಾಯೇಲ್ ದೇಶದ ರಾಜನನ್ನು ನೋಡಿ ಕೋಪದಲ್ಲಿ ಹೇಳ್ತಾ ಇದ್ದಾರೆ, ನೀನು ಫಸ್ಟ್ ಇಲ್ಲಿಂದ ಹೋಗು, ನಾನು ನನ್ನ ಮುಂದೆ ನಿಂತ್ಕೊಳ್ಳೋದಕ್ಕೆ ಯೋಗ್ಯತೆನೇ ಇಲ್ಲ. ಬಾಲ್ ವಿಗ್ರಹ ಹತ್ರ ಹೋಗು, ಅಲ್ಲಿರೋ ಪೂಜಾರಿ ಹತ್ರ ಹೋಗಿ ನಿನ್ನ ಸಮಸ್ಯೆ ಪರಿಹರಿಸ್ಕೊ, ಇಲ್ಲೇ ಯಾಕೆ ಬಂದಿದ್ಯಾ? ಒಂದು 5 ನಿಮಿಷ ಚೆನ್ನಾಗಿ ಬೈದ್ರು. ಅವನು ಸೈಲೆಂಟಾಗಿ ನಿಂತಿದ್ದಾನೆ. ಆಲ್ರೆಡಿ ಅಯ್ಯೋ ಅಯ್ಯೋ ಅಂತ ತಲೆಗೆ ಹೊಡ್ಕೊಂಡು ಉಳ್ಳಾಡಿ ಬಂದಿರೋ ವ್ಯಕ್ತಿ ಸೈಲೆಂಟಾಗಿ ಹಾಗೆ ನಿಂತಿದ್ದಾನೆ. ಈಗ ಪಕ್ಕದಲ್ಲಿ ಇರುವ ಇನ್ನೊಂದು ವ್ಯಕ್ತಿಯನ್ನು ನೋಡಿದ್ರು, ಯೆಹೋಷಾಫಾಟನು ಅಲ್ಲಿ ನಿಂತಿದ್ದಾನೆ. ನೀತಿವಂತನು, ದೇವರ ನಾಮಕ್ಕೋಸ್ಕರ ನಿಂತುಕೊಳ್ಳುವವನು, ದೇವರ ಮಗನು, ದೇವರನ್ನು ಆರಾಧಿಸುವವನು, ದೇವರ ವಾಕ್ಯವನ್ನು ಹುಡುಕುವವನು, ದೇವರ ಚಿತ್ತದಂತೆ ನಡೆಯುವವನು. ಈ ಯೆಹೋಷಾಫಾಟನನ್ನು ನೋಡಿದ್ರು. ಇಷ್ಟು ಹೊತ್ತು ಕೋಪದಿಂದ ಪ್ರಜ್ವಲಿಸುತ್ತಿದ್ದಂಥ ಅವರ ಮುಖವು ಹಾಗೆ ತಣ್ಣಗಾಯಿತು. ಅವನನ್ನು ನೋಡಿ ಸಂತೋಷದಿಂದ ಹೇಳ್ತಾ ಇದ್ದಾರೆ, ನಿಮ್ಗೇನು ಬೇಕು? ಅಲ್ಲಿದ್ದಂಥ ಪರಿಸ್ಥಿತಿಯನ್ನು ಹೇಳಿದ್ರು. ಇಷ್ಟು ಲಕ್ಷ ಸೈನಿಕರಿದ್ದೇವೆ, 3 ಜನರು ರಾಜರು, ಯುದ್ಧಕ್ಕೋಸ್ಕರ ಹೊರಟ್ವಿ. ದೇವರು ಆದರೆ ನೀರಿಲ್ಲದೆ ಹೋಯಿತು. ಈಗ ದೇಶದಲ್ಲಿ ಎಲ್ಲೂ ನೀರಿಲ್ಲ, ತುಂಬ ಡಿಮ್ಯಾಂಡ್ ಆಗಿದೆ. ನಾವು ಇವಾಗ ನೀರಿಲ್ಲ ಅಂದರೆ ನಾವು ನಿಜವಾಗ್ಲೂ ಯುದ್ಧದಲ್ಲಿ ಬಲ್ಲಲ್ಲಿ ಸೋತು ಬಿಡ್ತೇವೆ. ಏನು ಮಾಡೋದು? ನೀವೇನಾದರೂ ಸಹಾಯ ಮಾಡಿರಿ, ನಿಮ್ಮಿಂದ ಏನು ಸಿಗುತ್ತೆ ಅದನ್ನು ಕೊಡ್ರಿ, ದೇವರು ಏನು ಹೇಳ್ತಾ ಇದ್ದಾರೆ ಅದನ್ನು ಕೊಡ್ರಿ ಎಂಬುದಾಗಿ ಕೇಳಿದ ಕೂಡಲೇ ಎಲೀಷನ್, ಹೌದಾ ದೇವ್ರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳ್ಬೇಕಾ? ತಗೋ, ಇದೇ ದೇವರ ವಾಕ್ಯ ಎಂಬುದಾಗಿ ಹೇಳಲಿಲ್ಲ. ಅವ್ರು ನೆಕ್ಸ್ಟ್ ಏನಂತ ಹೇಳಿದ್ರು ಗೊತ್ತಾ? ಒಬ್ಬ ವಾದ್ಯಗಾರನನ್ನು ಕರ್ಕೊಂಬನ್ರಿ. 2 ಅರಸುಗಳ ಪುಸ್ತಕ 3ನೇ ಅಧ್ಯಾಯ ಪ್ರೈಸ್ ದಿ ಲಾರ್ಡ್ 14ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆಗ ಎಲೀಷನು, ನಾನು ಸನ್ನಿಧಿ ಸೇವೆ ಮಾಡುತ್ತಿರುವ ಸೇನಾಧೀಶ್ವರನಾದ ಯೆಹೋವನಾಣೆ, ಯಹೂದ್ಯರ ಅರಸನಾದ ಯೆಹೋಷಾಫಾಟನು ನಿನ್ನ ಜೊತೆಯಲ್ಲಿ ನೆಕ್ಸ್ಟ್ ವಾಕ್ಯ ಓದ್ರಿ ಬ್ರದರ್. ಈಗ ಒಬ್ಬ ವಾದ್ಯಗಾರನನ್ನು ನನ್ನ ಹತ್ತಿರ ಕರ್ಕೊಂಡು ಬನ್ನಿರಿ. ಪ್ರೈಸ್ ದಿ ಲಾರ್ಡ್ 15ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಪ್ರೈಸ್ ದಿ ಲಾರ್ಡ್, ಸಾಕು, ಒಬ್ಬ ವಾದ್ಯಗಾರನನ್ನು ನನ್ನ ಮುಂದೆ ಕರ್ಕೊಂಡ್ ಬನ್ರಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ನಾನು ಮತ್ತೊಮ್ಮೆ ಹೇಳುತ್ತೇನೆ, ಇವ್ರು ಎಲೀಷಾ ಪ್ರವಾದಿ ಪ್ರೈಸ್ ನಿಮಗೆ ವಾಕ್ಯ ತಾನೇ ಬೇಕು, ವಾಕ್ಯ ತಗೊಳ್ಳಿ ಎಂಬುದಾಗಿ ಕೊಡಲಿಲ್ಲ. ಏನಪ್ಪಾ ನನಗೆ ಪ್ರವಾದನೆಯಾಗಿ ಏನು ಮುಂದೆ ನಡೆಯುತ್ತೆ ಹೇಳ್ಬೇಕು, ಅದನ್ನೇ ಹೇಳ್ಬೇಕಲ್ವಾ ಎಂಬುದಾಗಿ ತಕ್ಷಣ ಹೇಳಲಿಲ್ಲ. ದೇವರ ವಾಕ್ಯವು ಪ್ರಕಟವಾಗಬೇಕಂದ್ರೆ ದೇವರಿಗೆ ಮಹಿಮೆ ಎದ್ದೇಳಬೇಕು. ದೇವರಿಗೆ ಮಹಿಮೆ ಎದ್ದೇಳಬೇಕಂದ್ರೆ ನನ್ನೊಳಗಿಂದ ಆರಾಧನೆ ಎದ್ದೇಳಬೇಕು. ಮತ್ತೊಮ್ಮೆ ಹೇಳುತ್ತೇನೆ, ದೇವರ ವಾಕ್ಯವು ನಿಮಗೆ ಪ್ರಕಟವಾಗಬೇಕೆಂದರೆ ದೇವರಿಗೆ ಮಹಿಮೆ ಕೆಳಗಿನಿಂದ ಮೇಲಕ್ಕೆ ಹೋಗಬೇಕು. ಮಹಿಮೆ ಕೆಳಗಿನಿಂದ ಮೇಲಕ್ಕೆ ಹೋಗಬೇಕೆಂದರೆ ನನ್ನೊಳಗಿಂದ ಆರಾಧನೆ ಪ್ರಕಟವಾಗಬೇಕು. ಹಲ್ಲೆಲೂಯಾ. 15ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಒಬ್ಬ ವಾದ್ಯಗಾರನನ್ನು ಕರ್ಕೊಂಡು ಬನ್ನಿರಿ. ಒಬ್ಬ ವಾದ್ಯಗಾರನನ್ನು ಕರ್ಕೊಂಬನ್ರಿ. ನಾನು ಆರಾಧನೆ ಸ್ವಲ್ಪ ಹೊತ್ತು ಮಾಡಬೇಕು. ನಾನು ಆರಾಧನೆ ಮಾಡಿದ್ರೆ ಮಾತ್ರವೇ ವಾಕ್ಯವು ಪ್ರಕಟವಾಗುತ್ತದೆ. ಎಷ್ಟು ದೊಡ್ಡ ಪ್ರವಾದಿ ಎಲಿಯಾ ಅಂತೂ ಬೇರೆ ಲೆವೆಲ್, ಆಕಾಶದಿಂದ ಬೆಂಕಿ ಇಳಿಸಿದವರು. ಅವರಿಗಿಂತ ಡಬಲ್ 2ರಷ್ಟು ಅಭಿಷೇಕ, 2ರಷ್ಟು ಬಲವಿದ್ದ ಪ್ರವಾದಿ ಯಾರು? ಎಲೀಷಾ. ಅಷ್ಟು ದೊಡ್ಡ ಪ್ರವಾದಿ
ನೋಡಿದ ತಕ್ಷಣ ಪ್ರವಾದನೆ ಹೇಳ್ತಾ ಇಲ್ಲ, ನಾನು ಫಸ್ಟ್ ಆರಾಧನೆ ಮಾಡಬೇಕು. ಆರಾಧನೆ ಎಷ್ಟು ಇಂಪಾರ್ಟೆಂಟ್ ಗೊತ್ತಾ ನಮ್ಮ ಲೈಫಲ್ಲಿ. ಆರಾಧನೆ ಮಾಡುವಾಗ ನಾವು ಎಷ್ಟು ಅಂತರಾಳದಿಂದ ಆರಾಧಿಸಬೇಕು ಗೊತ್ತಾ. ಇಂದು ಕೂಡ ನಾನು ನೋಡಿದೆ, ಆರಾಧನೆ ಮಾಡುವಾಗ ಅನೇಕರು ಹಾಕ್ಲಿಕ್ಕೆ ಮಾಡ್ತಾ ಇದ್ದು ತುಂಬ ಈ ಮುಂಚೆ ಥರ ಇಲ್ಲ. ಈಗ 90% ಜನ ಚೆನ್ನಾಗಿ ಆರಾಧನೆ ಮಾಡ್ತಾ ಇದ್ದಾರೆ, ಇನ್ನೊಂದು 10% ಜನ ಹಾಗೆ ಬಾಯಿಂದ ಹಾಕ್ಲಿಕ್ಕೆ ಬರ್ತಾ ಇತ್ತು. ಆರಾಧನೆ ಮಾಡ್ತಾ ಇರಬೇಕಾದ್ರೆ ಕೈ ತಟ್ರಿ ಎಂಬುದಾಗಿ ಹೇಳ್ತಾ ಇದ್ದೀನಿ, ವಡೆ ತಟ್ತಾ ಇದ್ದಾರೆ. ಅದ್ರ ಮಧ್ಯದಲ್ಲಿ ಒಂದು ಸೊಳ್ಳೆ ಹಿಂಗೆ ಮಧ್ಯದಲ್ಲಿ ಹೋದ್ರು ಸುಖವಾಗಿ ಹೋಗಿ ಸುಖವಾಗಿ ಏನು ಮಾಡುತ್ತೆ, ಪ್ರೈಸ್ ಅಲ್ಲ, ನಿನ್ನನ್ನು ತಾಕುವವನು ನಿನ್ನನ್ನು ತಾಕುವವನು ನನ್ನ ಕಣ್ಣುಗುಡ್ಡೆಯನ್ನು ತಾಕುವವನಾಗಿದ್ದಾನೆ. ಆ ರೀತಿ ದೇವರು ನಿಮ್ಮನ್ನು ಯಾವ ರೀತಿ ಮರೆ ಮಾಡಿದಾರೋ ನೀವು ಅದೇ ರೀತಿ ಸೊಳ್ಳೆಯನ್ನು ಹಾಗೆ ಮರೆ ಮಾಡಿ ಕೈ ತಡ್ತಾ ಇದ್ದೀರಾ. ತುಂಬ ದುಃಖಕರವಾಯಿತು. ಆರಾಧನೆ ಅನ್ನೋದು ತುಂಬ ಇಂಪಾರ್ಟೆಂಟ್. ನೀವು ಎಷ್ಟು ದೇವರನ್ನು ಆರಾಧಿಸುತ್ತೀರೋ ಅಷ್ಟಕ್ಕೆ ಅಷ್ಟು ದೇವರ ನಾಮವು ಮಹಿಮೆ ಪಡುತ್ತದೆ, ಅಷ್ಟಕ್ಕೆ ಅಷ್ಟು ವಾಕ್ಯವು ಪ್ರಕಟವಾಗುತ್ತದೆ. ನಾನು ಹೇಳ್ತಾ ಇರೋದು ಅರ್ಥವಾಗ್ತಾ ಇದೆ ಅನ್ನೋರು ಮಾತ್ರ ಕೈಗಳನ್ನು ಮೇಲೆತ್ತಿ ಅಲ್ಲೇಲೇ ಹೇಳ್ರಿ, ಹಲ್ಲೆಲೂಯಾ. ನಾನು ವಾಕ್ಯವನ್ನು ಬಯಸುತ್ತೇನೆ, ದೇವರ ವಾಕ್ಯವನ್ನು ಬಯಸುತ್ತೇನೆ ಅನ್ನುವವರು ದೇವರನ್ನು ಆರಾಧಿಸುತ್ತಾರೆ. ನೀನು ಹುಡುಕಬೇಕಾದದನ್ನು ನೀನು ಹುಡುಕಿದರೆ ನಿನಗೆ ಬೇಕಾದದ್ದು ನಿನ್ನನ್ನು ಹುಡುಕಿಕೊಂಡು ಬರುತ್ತದೆ. ಹಲ್ಲೆಲೂಯಾ. ನಾ ಎತ್ತಿದ ತಕ್ಷಣ ಕೆಲವರು ಫೋನ್ ಮಾಡ್ಬಿಟ್ಟು ಕೇಳ್ತಾರಲ್ಲ, ನಾನು ಅನೇಕ ಸಮಯದಲ್ಲಿ ಹೇಳಿದ್ದೇನೆ, ಫೋನ್ ಮಾಡ್ಬಿಟ್ಟು ಕೇಳ್ತಾರೆ, ಮಾಸ್ಟರ್ ನಮ್ಮ ಮನೆಯಲ್ಲಿರೋ ಕೀ ಕಳೆದೋಯ್ತು ಎಲ್ಲಿದೆ ಅಂತ ಸ್ವಲ್ಪ ಫೋನ್ ನೀವು ಪ್ರೇಯರ್ ಮಾಡ್ಬಿಟ್ಟು ಹೇಳಿ, ಬೀರೋ ಕೀ ಕಳೆದೋಯ್ತು ಎಲ್ಲಿದೆ ಅಂತ ಫೋನ್ ಮಾಡಿ ಹೇಳಿ. ಪಾಸ್ಟರ್ 2000 ಇಲ್ಲೇ ಟೇಬಲಲ್ಲಿ ಇಟ್ಟಿದ್ದೆ ಪಾಸ್ಟರ್, ಎಲ್ಲೋಯ್ತು ಅಂತ ಗೊತ್ತಾಗ್ತಾ ಇಲ್ಲ, ಸೈತಾನ್ ಎತ್ಕೊಂಡು ಹೋಗ್ಬಿಟ್ಟಿದ್ದಾನೆ, ಎಲ್ಲಿ ಇಟ್ಟಿದ್ದಾನೆ ಅಂತ ಸ್ವಲ್ಪ ಫೋನ್ ಮಾಡಿ ಪ್ರೇಯರ್ ಮಾಡಿ ಹೇಳಿ. ಯಾರು ಎತ್ಕೊಂಡಿದ್ದಾರೆ? ಲಾಸ್ಟ್ ನೋಡಿದ್ರೆ ಇವ್ರು ಏನು ಮಾಡಿರ್ತಾರೆ ಗೊತ್ತಾ, ಬೈಬಲಲ್ಲಿ ಮುಂದೆ ಇಟ್ಟಿದ್ದೇನೆ ಎಂಬುದಾಗಿ ಇಲ್ಲೇ ಹುಡುಕ್ತಾ ಇರ್ತಾರೆ. ನೋಡಿದ್ರೆ ಬೈಬಲಲ್ಲಿ ಲಾಸ್ಟ್ ಪೇಜಲ್ಲಿ ಏನು ಮಾಡಿರ್ತಾರೆ, ದುಡ್ಡನ್ನು. ಆ ರೀತಿ ಯಾರಿಗಾದ್ರೂ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಇದ್ರೂ ನೀವು ಹೇಳಲ್ಲ, ನನಗೆ ಚೆನ್ನಾಗಿ ಗೊತ್ತು. ಫೋನ್ ಮಾಡಿ ಮಾತ್ರ ಹೇಳ್ತಾರೆ, ಹೇಗಾದರೂ ನನಗೆ ಎಲ್ಲಿದೆ ಅಂತ ತಿಳಿಸಿ ಪಾಸ್ಟರ್, ನನಗೆ ತುಂಬ ಇಂಪಾರ್ಟೆಂಟ್, ಅದು ಕಳೆದೋಯ್ತು, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಇದೇನು ಜ್ಯೋತಿಷ್ಯ ಹೇಳುವ ಜಾಗನ? ನಿಮ್ಮನ್ನು ನೋಡಿ ನಾನು ಹೇಳ್ತಾ ಇಲ್ಲ. ಸಭೆಗೆ ಬರದೇ ಇರುವವರು ಅನೇಕರು ಈ ರೀತಿ ಫೋನ್ ಮಾಡಿ ಕೇಳ್ತಾರೆ, ಅವರಿಗೋಸ್ಕರ ನಾನು ಹೇಳ್ತಾ ಇದ್ದೇನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರನ್ನು ಆರಾಧಿಸುವ ಮಕ್ಕಳಿಗೆ ಆತನ ವಾಕ್ಯವು ಪ್ರಕಟವಾಗುತ್ತದೆ. ಶಬ್ದವಾಗಿ ಆಮೇಲೆ ಹೇಳೋಣ, ಹಲ್ಲೆಲೂಯಾ. ಅದಕ್ಕೆ ಹೇಳೋದು 10 ಗಂಟೆಗೆ ಆರಾಧನೆ ಅಂದರೆ 10 ಗಂಟೆಗೆ ಬರ್ರಿ ಎಂಬುದಾಗಿ. ಎಷ್ಟು ಜನ ಇವತ್ತು 10 ಗಂಟೆಗೆ ಬಂದ್ರಿ? ಅವ್ರು ಮಾತ್ರ ಕೈಗಳನ್ನು ಮೇಲೆತ್ತಿ ಅಲ್ಲಿಲೇ ಹೇಳ್ರಿ, ದೇವರು ನಿಮ್ಮನ್ನು ಆಶೀರ್ವದಿಸಲಿ. 10:30 ಮೇಲೆ ಬಂದೆ ಅನ್ನೋರು ಮಾತ್ರ ಕೈಗಳನ್ನು ಮೇಲೆತ್ತಿ ಅಲ್ಲೇಲೇ ಹೇಳ್ರಿ. ನಮಗೆ ಹೇಳೋದಿಕ್ಕೆ ಸಂಕೋಚ, ಅಲ್ಲೇಲೂ ಹೇಳೋದಿಕ್ಕೂ ಸಂಕೋಚ. ಈ ಅವಮಾನ ಬೇಕಾ? ಅನೇಕರಿಗೆ ಮನೆ ಪಕ್ಕದಲ್ಲಿದ್ದೀರಾ, ಬೇಗ ಬರ್ಬೋದಲ್ವಾ? ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಿನ್ನೆ ಒಬ್ಬರನ್ನ ರೈಲ್ವೆ ಸ್ಟೇಷನಲ್ಲಿ ಬಿಡೋಕ್ಕೋಸ್ಕರ ಹೋಗಿದ್ದೆ. ಐ ಥಿಂಕ್ 10:15 ಟ್ರೈನ್. ನಾವು ಎಷ್ಟು ಗಂಟೆಗೆ ಹೊರಟ್ವಿ ಗೊತ್ತಾ? ಇಲ್ಲಿಂದ 9:30 ಹೊರಟು 9:45 ರೈಲ್ವೆ ಸ್ಟೇಷನಲ್ಲಿದ್ವಿ. ಎಷ್ಟೊತ್ತು ಮುಂಚೆ ಇದ್ವಿ? ಅರ್ಧ ಗಂಟೆ ಮುಂಚೆ ಇದ್ವಿ. ಒಂದು ಟ್ರೈನ್ಗೋಸ್ಕರ ಅರ್ಧ ಗಂಟೆ ಮುಂಚೆ ಇದ್ದೀವಿ. ಪರಲೋಕದ ದೇವರು ಆ ಸಿಂಹಾಸನದಲ್ಲಿ ಯಾವಾಗಲೂ ಸುತ್ತಲೂ ದೇವದೂತರು ನಿಂತ್ಕೊಂಡು ಆತನನ್ನು ಆರಾಧಿಸುತ್ತಾ ಇರ್ತಾರೆ. ನಿಮ್ಮ ಥರ ಆರಾಧಿಸೋದಿಲ್ಲ, ಶಬ್ದವಾಗಿ. ಅವ್ರ ಮ್ಯೂಸಿಕ್ಕೇ ಬೇರೆ ಲೆವೆಲಲ್ಲಿ ಇರುತ್ತೆ, ಅವ್ರ ತಾಳನೇ ಬೇರೆ ರೀತಿಯಲ್ಲಿರುತ್ತೆ, ಅವ್ರ ರಾಗವೇ ಬೇರೆ ಲೆವೆಲಲ್ಲಿ ಇರುತ್ತೆ. ಅಷ್ಟು ಮಹಿಮೆ ತುಂಬಿರುವ ಆ ಜಾಗದಲ್ಲಿ ಆತನ ಸಿಂಹಾಸನ ಕೂತಿರ್ತಾರೆ. ಆ ಜಾಗವನ್ನು ಬಿಟ್ಟು ಅಲ್ಪರಾಗಿರುವ ನಾವು ಆರಾಧಿಸುವಾಗ ನಮ್ಮ ಮಧ್ಯದಲ್ಲಿ ಇಳಿದು ಬಂದು ಚಲಿಸುವ ದೇವರಾಗಿದ್ದಾರೆ. ನಾವು ಎಷ್ಟೊತ್ತು ಮುಂಚೆ ಬರ್ಬೇಕು? ಈಗ ನೀವೇ ಹೇಳ್ರಿ. ಅಷ್ಟು ದೊಡ್ಡ ದೇವರು ಆ ಸಿಂಹಾಸನವನ್ನು ಬಿಟ್ಟು ಇಲ್ಲಿ ಬರ್ತಾ ಇದ್ದಾರೆ. ನಾನು ಎಷ್ಟೊತ್ತು ಮುಂಚೆ ಇರಬೇಕು? ಎಷ್ಟೊತ್ತು ಮುಂಚೆ? 9:45 ಸಿಸ್ಟರ್ ನೆಕ್ಸ್ಟ್ ವಾರ ಬರ್ತಾರೆ. ಓಕೆ, ಪ್ರೈಸ್ ದಿ ಲಾರ್ಡ್. ಒಂದು ಆತ್ಮ ರಕ್ಷಣೆ ಹೊಂದಿತ್ತು. ಬೇರೆ ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಬನ್ನಿರಿ. ನೀವು ಎಷ್ಟು ಆರಾಧನೆ ಮಾಡ್ತೀರೋ ಅಷ್ಟಕ್ಕೆ ಅಷ್ಟು ದೇವರ ಮಹಿಮೆಯನ್ನು ನೀವು ಕಾಣಬಹುದು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಪ್ರೈಸ್ ದಿ ಲಾರ್ಡ್, ಕೆಳಗಿಂದ ಆರಾಧನೆ ಮೇಲಕ್ಕೆ ಹೋದಾಗ ಮೇಲಿನಿಂದ ವಾಕ್ಯವು ಇಳಿದು ಬಂದಿತು. ಸುಮ್ಮನೆ ವಾಕ್ಯವು ಪ್ರಕಟವಾಗಲಿಲ್ಲ. ಮತ್ತೊಮ್ಮೆ ಹೇಳುತ್ತೇನೆ, ಸುಮ್ಮನೆ ವಾಕ್ಯವು ಪ್ರಕಟವಾಗಲಿಲ್ಲ. ಇವರಿಗೆ ಬೇಕಾದ ಆಶೀರ್ವಾದವು ಸುಮ್ಮನೆ ಪ್ರಕಟವಾಗಲಿಲ್ಲ. ದೇವರಿಗೆ ಸಲ್ಲಬೇಕಾದ ಮಹಿಮೆಯನ್ನು ಸಲ್ಲಿಸಿದಾಗ, ದೇವರಿಗೆ ಸಲ್ಲಬೇಕಾದ ಘನತೆಯನ್ನು ಸಲ್ಲಿಸಿದಾಗ, ದೇವರಿಗೆ ಸಲ್ಲಬೇಕಾದ ಆರಾಧನೆಯನ್ನು ಸ್ತುತಿಯನ್ನು ಸಲ್ಲಿಸಿದಾಗ ಮಹಿಮೆಯು ಹೊರಟಿತು. ಆತನ ಪ್ರೈಸ್ ದಿ ಲಾರ್ಡ್ ಪ್ರಸನ್ನತೆ, ಆತನ ವಾಕ್ಯವು ಇಳಿದು ಬಂದಿತು. ಈ ಆರಾಧನೆಯಲ್ಲಿ ದೇವರ ವಾಕ್ಯವು ಒಂದು ವೇಳೆ ನಿಮ್ಮನ್ನು ಮುಟ್ಟಿತೆಂದರೆ, ಬಂದ ಪರಿಸ್ಥಿತಿ
ರೀತಿಯಲ್ಲಿ ಒಬ್ಬರು ಹಿಂತಿರುಗಿ ಹೋಗುವುದಿಲ್ಲ. ಹಿಂದೆ ಒಂದು ಬಿಡುಗಡೆಯೊಂದಿಗೆ ಮನೆಗೆ ಹಿಂತಿರುಗಿ ಹೋಗುತ್ತೀರಾ. ಹೌದು ಅನ್ನೋರು ಮಾತ್ರ ಕೈಗಳನ್ನು ತಟ್ಟಿ ದೇವರ ನಾಮವನ್ನು ಮಹಿಮೆ ಪಡಿಸಿರಿ. ಈ ಆರಾಧನೆಯಲ್ಲಿ ಒಂದು ಮಹಿಮೆ ಪ್ರಕಟವಾಗಲಿ, ಈ ಆರಾಧನೆಯಲ್ಲಿ ಒಂದು ಬಲವು ಪ್ರಕಟವಾಗಲಿ, ಈ ಆರಾಧನೆಯಲ್ಲಿ ಒಂದು ಶಕ್ತಿ ಪ್ರಕಟವಾಗಲಿ, ಒಂದು ಕೃಪೆ ಪ್ರಕಟವಾಗಲಿ, ಒಂದು ಹೊಸ ಅಭಿಷೇಕ ಪ್ರಕಟವಾಗಲಿ. ಎಲ್ಲರೂ ಕೈಗಳನ್ನು ತಟ್ಟಿ ದೇವರ ನಾಮವನ್ನು ಮಹಿಮೆ ಪಡಿಸೋಣ. ಹಲ್ಲೆಲೂಯಾ. ನಮ್ಮ ಮಧ್ಯದಿ ನಡೆದಾಡಿನಿ, ನಮ್ಮೊಂದಿಗೆ ವಾಸ ಮಾಡು. ಎಷ್ಟು ಜನ ಬಯಸಿದ್ದಾರೆ? ನಮ್ಮ ಮಧ್ಯದಿ ನಡೆದಾಡಿನಿ, ನಮ್ಮೊಂದಿಗೆ ವಾಸ ಮಾಡು. ನಮ್ಮ ಮಧ್ಯದಿ ನಡೆದಾಡಿನಿ, ನಮ್ಮೊಂದಿಗೆ ವಾಸ ಮಾಡು. ಎಲ್ಲರೂ ನಿಂತುಕೊಂಡು ಹೇಳೋಣ. ನಮ್ಮ ಮಧ್ಯದಿ ನಡೆದಾಡಿನಿ, ನಮ್ಮೊಂದಿಗೆ ವಾಸ ಮಾಡು. ಅಂತರಾಳದಿಂದ ಎಲ್ಲರೂ ಬಾಯಿ ತೆರೆದು ನಮ್ಮ ಮಧ್ಯದಿ ನಡೆದಾಡಿನಿ, ನಮ್ಮೊಂದಿಗೆ ವಾಸ ಮಾಡು. ಎಲ್ಲರೂ ಶಬ್ದವಾಗಿ ಹೇಳೋಣ. ಆರಾಧನೆ ತೇಡಲಿ, ದೇವರ ಮಹಿಮೆ ತೇಡಲಿ, ದೇವರ ಪ್ರಸನ್ನತೆ ಇಳಿದು ಬರಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. Praise the Lord. ಎಲ್ಲರೂ ಕೂತ್ಕೊಳ್ಳೋಣ. 15ನೇ ವಾಕ್ಯವನ್ನು ಓದೋಣ. ವಾದ್ಯಗಾರನನ್ನು ನನ್ನ ಹತ್ತಿರ ಕರ್ಕೊಂಡು ಬನ್ನಿರಿ ಎಂದು ಹೇಳಿದನು. ವಾದ್ಯಗಳ ಸ್ವರವನ್ನು ಕೇಳುವಾಗ ಎಲೀಷನಲ್ಲಿ ಯೆಹೋವನ ಬಲವು ಬರುತ್ತಿತ್ತು. ಕೂತ್ಕೊಳ್ಬೇಕಾದ್ರೆ ಟೈಮ್ ನೋಡಿದವರು ಮಾತ್ರ ಕೈಗಳಲ್ಲಿ ಆ ಲೆವೆಲಿಗೆ ನೀವು ವಾಕ್ಯವನ್ನು ರಚಿಸುತ್ತೀರಿ. ಅನೇಕರು ಸಹೋದರಿಯರ ಭಾಗದಲ್ಲಿ ನನ್ನೇ ನೋಡಿದೆ. ಸುಮ್ಮನೆ ಜೋಕ್ಸಿಗೆ ನಾನು ಲೇಟಾಗಿ ಅಷ್ಟೇ ಹೇಳಿ ಬೇಗ ಬಿಡೋದಾಗಿದ್ರೆ ಏನು ಹೇಳೋದಿಲ್ಲ. ಸರಿ, ಧೈರ್ಯದಿಂದ ಕೇಳಿದ್ರಿ. ಓಕೆ, ಆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಎರಡನೇ ಮಾತ್ರ ಶಬ್ದವಾಗಿ ಓದಿ. ವಾಕ್ಯದ ಸ್ವರವನ್ನು ಕೇಳುವಾಗಲ್ಲ ಎಲೀಷನಲ್ಲಿ ಯೆಹೋವನ ಬಲವು ಬರುತ್ತಾ ಇತ್ತು ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ನೀವು ಹಾಗಾದ್ರೆ ಒಂದನ್ನು ಹೇಳ್ತೇನೆ, ನೀವು ಎಷ್ಟು ದೇವರನ್ನು ಆರಾಧಿಸುತ್ತೀರೋ ಅಷ್ಟಕ್ಕೆ ಅಷ್ಟು ದೇವರ ಬಲವು ಇಳಿದು ಬರುತ್ತದೆ. ಎಷ್ಟು ದೇವರನ್ನು ಮಹಿಮೆ ಪಡಿಸುತ್ತೀರೋ ಅಷ್ಟಕ್ಕೆ ಅಷ್ಟು ದೇವರ ಪ್ರಸನ್ನತೆಯನ್ನು ನೀವು ಅನುಭವಿಸಬಹುದು. ಎಷ್ಟು ಆತನನ್ನು ಸ್ತುತಿಸುತ್ತೀರೋ ಅಷ್ಟಕ್ಕೆ ಅಷ್ಟು ಆತನ ಅಭಿಷೇಕದಿಂದ ನೀವು ತುಂಬಬಹುದು. ಹೌದು ಅನ್ನೋರು ಮಾತ್ರ ಕೈಗಳನ್ನು ಮೇಲೆತ್ತಿ ಹಲ್ಲೆಲೂಯಾ. ಅದಕ್ಕೆ ಹೇಳೋದು, ಹಾಡಾಡುವಾಗ ಯಾರು ಸೈತಾನ ನಿಂತ್ಕೊಂಡ್ಬಿಡ್ರಿ, ಯಾರು ಸೈತಾನ ನಿಂತ್ಕೊಂಡ್ಬಿಡ್ರಿ. ಈ ಹಾಡು ಇಷ್ಟ ಇಲ್ಲ, ಇಷ್ಟ ಇಲ್ಲ, ಇದನ್ನು ಹೋಗಿ ಆಡ್ತಾ ಇದ್ದಾರಲ್ಲ, ಈ ಹಾಡು ಹಾಡಿ ನೆಕ್ಸ್ಟ್ ಹಾಡನ್ನ ನಾವೇನ್ ಮಾಡೋಣ? ಈ ನೆಕ್ಸ್ಟ್ ಹಾಡನ್ನ ನಾವು ಹಾಡೋಣ. ಹಾಡು ಗೊತ್ತಿದೆಯೋ ಇಲ್ವೋ? ಹಾಡು ಗೊತ್ತಿದೆಯೋ ಇಲ್ವೋ? ರಾಗ ನಿಮಗೆ ಇಷ್ಟ ಇಲ್ವೋ? ನಿಮ್ಮ ಮೂಲಕ ದೇವರ ನಾಮ ಮಹಿಮೆ ಪಡ್ತಾ ಇರ್ತಾರೆ. ನೀವು ಯಾವಾಗ ಈ ಒಳಗೆ ಒಳಗೆ ಹೆಜ್ಜೆ ಇಡ್ತೀರೋ ನಿಮ್ಮ ಮನಸ್ಸಲ್ಲಿ ಒಂದೇ ಒಂದು ಕಾರ್ಯ ಮಾತ್ರ ಉಂಟಾಗಬೇಕು. ನನ್ನ ದೇಹದ ಮೂಲಕ, ನನ್ನ ಶರೀರದ ಮೂಲಕ, ನನ್ನ ಅಂಗಗಳ ಮೂಲಕ ದೇವರ ನಾಮವನ್ನು ಮಹಿಮೆ ಪಡಬೇಕು. ಹಲ್ಲೆಲೂಯಾ. ಹಾಡು ಗೊತ್ತೋ ಇಲ್ಲವೋ ನಾನು ದೇವರನ್ನು ಆರಾಧಿಸಬೇಕು, ದೇವರನ್ನು ಸ್ತುತಿಸುತ್ತಾ ಇರಬೇಕು, ದೇವರ ನಾಮವನ್ನು ಮಹಿಮೆ ಪಡಿಸ್ತಾ ಇರಬೇಕು. ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಹಾಡು ಹಾಡುತ್ತಾ ವಾದ್ಯಗಾರನು
ಬರೆಯಲ್ಪಟ್ಟಿದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಹಾಗಂದ್ರೆ ನಾವು ಎಷ್ಟು ಸಾಧ್ಯ 10 ಗಂಟೆಗೆ ಬರೋರು ಅದು ಎಷ್ಟು ಸಾಧ್ಯ ಅಷ್ಟು ಆರಾಧಿಸಿರಿ. ಪಕ್ಕದಲ್ಲಿ ಯಾರಿದ್ದಾರೆ ನೋಡ್ಬಿಡ್ರಿ, ಅವ್ರು ಏನು ಹಂಚ್ಕೊಳ್ತಾರೆ ನೋಡ್ಬಿಡ್ರಿ. ಯಾವ ರೀತಿ ದೇವರನ್ನು ಸ್ತುತಿಸಲು ಸಾಧ್ಯ ಆ ರೀತಿ ಸ್ತುತಿಸಿರಿ. ಮುಂದಿನ ವಾರದಿಂದ ನಾನು ದೇವರನ್ನು ಆರಾಧಿಸಲು ಸ್ತುತಿಸುತ್ತೇನೆ ಅನ್ನೋ ಮಾತ್ರ ಕೈಗಳ ತಲೆಯಲ್ಲಿ ಇದರಲ್ಲೂ ಕೆಲವು ಕೈಯಲ್ಲಿ ಮಾಡಿದಾಗ ದೇವರನ್ನು ಹೊಡಿತಾರೋ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಿಮ್ಮ ಒಳ್ಳೆಯದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ಕೈಗಳನ್ನು ದೇವರನ್ನು ಮಹಿಮೆಪಡಿಸಬೇಕು ತಾಳದಿಂದ. ಸರಿ, ಈಗ ನೆಕ್ಸ್ಟ್ ಏನು ನಡೀತು? 18ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಈಗ ವಾಕ್ಯ ದೇವರನ್ನು ಸ್ತುತಿಸಲು ಪ್ರಾರಂಭಿಸಿದ ಕೂಡಲೇ ದೇವರ ಬಲವು ಯೇಸುವಿನ ಮೇಲೆ ಇಳಿದು ಬಂದಿತು. ಈಗ ದೇವರ ವಾಕ್ಯವು ಪ್ರಕಟವಾಗ್ತಾ ಇದೆ. ಏನಂತ ಪ್ರಕಟವಾಗ್ತಾ ಇದೆ? ನಿಮಗೆ ದೊಡ್ಡ ಕಾರ್ಯವಾಗಿರುವ ಈ ಕಾರ್ಯ ನೀರಿಲ್ಲದೆ ಇರುವುದು ನಿನಗೆ ಒಂದು ವೇಳೆ ದೊಡ್ಡ ಕಾರ್ಯವಾಗಿರಬಹುದು, ನಿನಗೆ ಒಂದು ವೇಳೆ ಅಸಾಧ್ಯವಾಗಿರಬಹುದು, ಆದರೆ ಇದು ನನಗೆ ಅಲ್ಪವಾದ ಕಾರ್ಯವು. ಶಬ್ದವಾಗಿ ಆಮೇಲೆ ಹೇಳೋಣ. ದೇವರು ಹೇಳ್ತಾ ಇದ್ದಾರೆ, ನಿನಗೆ ಒಂದು ವೇಳೆ ಅಸಾಧ್ಯವಾಗಿರಬಹುದು, ಆದರೆ ಇದು ನನಗೆ ಅಲ್ಪವಾಗಿರುವ ಕಾರ್ಯವು. ಈ ವಾಕ್ಯಗಳನ್ನು ಕೇಳುತ್ತಿರುವ ಎಲ್ಲ ದೇವರ ಮಕ್ಕಳೇ, ವಿವಿಧವಾದ ಭಾರತದೊಂದಿಗೆ, ಕಷ್ಟದೊಂದಿಗೆ, ಸಮಸ್ಯೆಯೊಂದಿಗೆ ದೇವರ ವಾಕ್ಯವನ್ನು ನೀವು ಕೇಳುತ್ತಿರಬಹುದು. ಇಂದು ನಾನು ಪ್ರವಾದನೆಯಾಗಿ ಒಂದು ಕಾರ್ಯವನ್ನು ಹೇಳುತ್ತೇನೆ. ನೀವು ದೊಡ್ಡದಾಗಿ ನೋಡುತ್ತಿರುವ ದೊಡ್ಡ ಬೆಟ್ಟಗಳು ಆತನಿಗೆ ಅಲ್ಪ ಕಾರ್ಯವಾಗಿದೆ. ಕೈಗಳನ್ನು ಮೇಲೆತ್ತಿ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅವರು ಒಂದು ಮಾತನ್ನ ಹೇಳ್ತಾರೆ, ನೀವು ಮಳೆಯನ್ನು ಕಾಣೋದಿಲ್ಲ, ಗಾಳಿಯನ್ನು ನೀವೇ ಮಾಡೋದಿಲ್ಲ, ಆದ್ರೆ ದೇಶದಲ್ಲಿ ನೀರಿನಿಂದ ಎಲ್ಲವೂ ತುಂಬಲ್ಪಡುತ್ತದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಸೌಲನು, ಪ್ರೈಸ್ ದಿ ಲಾರ್ಡ್, ನಿಮ್ಗೊಂದು ಉದಾಹರಣೆಯನ್ನ ಹೇಳ್ತೇನೆ. ಸೌಲನು ಅನೇಕ ಕತ್ತೆಯನ್ನು ಹುಡುಕಿಕೊಂಡು ಹೋಗ್ತಾ ಇದ್ದ. ಕತ್ತೆಯನ್ನು ಹುಡುಕಿ ಲಾಸ್ಟ್ ಏನಾಯ್ತು ಗೊತ್ತಾ? ಅವನನ್ನೇ ಅವನು ಕಳ್ಕೊಂಡ್ಬಿಟ್ಟ. ನಾನು ಹೇಳ್ತಾ ಇರೋದ್ರಿಂದ ಅರ್ಥ ಆಗ್ತಾ ಇದೆ ಅಂದುಕೊಳ್ಳುತ್ತೇನೆ. ಅವನ ಸೇವೆ ಕತ್ತೆಯ ಚಿಂತೆಯನ್ನು ಬಿಟ್ಟು ಈಗ ಯಾರ ಚಿಂತೆ ನಿಮ್ಮಪ್ಪ ನಿನ್ನನ್ನು ಹುಡುಕ್ತಾ ಇದ್ದಾರೆ. ಹಾಗಾದ್ರೆ ಯೋಚನೆ ಮಾಡಿ ನೋಡ್ರಿ, ನೀವು ಕತ್ತೆಯನ್ನು ಹುಡುಕಿ ಅವನನ್ನೇ ಅವನು ಕಳ್ಕೊಂಡ್ಬಿಟ್ಟ, ಸೌಲನ್ನೇ ಕಳ್ಕೊಂಡ್ಬಿಟ್ಟ. ಇದು ಅನೇಕ ಕಾರ್ಯಗಳನ್ನು ಹುಡುಕಿ ಆರೋಗ್ಯವನ್ನು ಹುಡುಕಿ ಸಂತೋಷವನ್ನು ಹುಡುಕಿ ಸಮಾಧಾನವನ್ನು ಹುಡುಕಿ ಆಮೇಲೆ ಬಲವನ್ನು ಹುಡುಕಿ ಹಣವನ್ನು ಹುಡುಕಿ ಲಾಸ್ಟ್ ಕಳ್ಕೊಳ್ತಾ ಇದ್ದಾರೆ. ಅವರನ್ನೇ ಅವರು ಕಳ್ಕೊಳ್ತಾ ಇದ್ದಾರೆ. ಅವರ ಆರೋಗ್ಯವನ್ನು ಕಳ್ಕೊಳ್ತಾ ಇದ್ದಾರೆ. ಅವರ ನಗುವನ್ನು ಕಳ್ಕೊಳ್ತಾ ಇದ್ದಾರೆ. ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡುವುದನ್ನು ಕಳ್ಕೊಳ್ತಾ ಇದ್ದಾರೆ. ಲಾಸ್ಟ್ ಏನ್ ಮಾಡ್ದ ಗೊತ್ತಾ? ಸೌಲನು ಒಂದು ಕಾರ್ಯವನ್ನು ಮಾಡ್ದ. ದೇವರ ವಾಕ್ಯವನ್ನು ಹುಡುಕೋದಿಕ್ಕೆ ಪ್ರಾರಂಭ ಮಾಡ್ದ. ಅವನಿಗೆ ಬೇಕಾದದ್ದು ಅವನನ್ನು ಹುಡುಕಿಕೊಂಡು ಬಂದಿದ್ದೆ. ನಾನು ನಿಮ್ಮ ಜಾಗದಲ್ಲಿದ್ದರೆ ಶಬ್ದವಾಗಿ ಆಮೇಲೆ ಹೇಳ್ತಾ ಇದ್ದೆ, ಹಲ್ಲೆಲೂಯಾ. ದೇವರ ವಾಕ್ಯವನ್ನು ಸೌಲನು ಹುಡುಕಿದನು, ಅವನಿಗೆ ಬೇಕಾದದ್ದು ಅವನನ್ನು ಹುಡುಕಿಕೊಂಡು ಬಂದಿತ್ತು. ಯೋಷಾಫಾಟನು ವಾಕ್ಯವನ್ನು ಹುಡುಕಿದನು, ಅವನಿಗೆ ಬೇಕಾದದ್ದು ಅವನನ್ನು ಹುಡುಕಿಕೊಂಡು ಬಂದಿತ್ತು. ಅಣ್ಣಳು ದೇವರ ವಾಕ್ಯವನ್ನು ಹುಡುಕಿಕೊಂಡು ದೇವರ ಸನ್ನಿಧಾನಕ್ಕೆ ಹೋದಳು. ದೇವರ ವಾಕ್ಯವನ್ನು ಪಡೆದಳು. ಅವಳಿಗೆ ಬೇಕಾದದ್ದು ಅವಳಿಗೆ ಕೊಡಲ್ಪಟ್ಟಿತ್ತು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆಗಾರಳು ದೇವರನ್ನು ಹುಡುಕಿದಳು, ದೇವರ ಸ್ವರವನ್ನು ಕೇಳಿದಳು, ಅವಳಿಗೆ ಬೇಕಾದದ್ದು ಅವಳನ್ನು ಹುಡುಕಿಕೊಂಡು ಬಂದಿತ್ತು. ಆಗಾರಳು ಅರಣ್ಯದಲ್ಲಿ ಅಲೆದಾಡುತ್ತಿರುವಾಗ ಅಷ್ಟು ನೀರನ್ನು ಹುಡುಕಿದಳು. ಅವಳ ಕಣ್ಣಿಗೆ ಅದೇ ಮಾಡಲಿಲ್ಲ. ಯಾವಾಗ ದೇವರ ವಾಕ್ಯವು ಪ್ರಕಟವಾಯಿತು, ಅವಳ ಸಮೀಪದಲ್ಲಿಯೇ ನೀರಿನ ಬುಗ್ಗೆ ಇತ್ತು. ಹಾಗಾದ್ರೆ ಪಕ್ಕದಲ್ಲೇ ಇದೆ, ಅವಳಿಗೆ ಏನಾಗ್ತಾ ಇಲ್ಲ. ವಾಕ್ಯವು ಪ್ರಕಟವಾದ ಕೂಡಲೇ ಅವಳ ಕಣ್ಣಿಗೆ ಕಾಣಿಸ್ತಾ ಇದೆ. ನಿಮ್ಮ ಜೀವಿತದಲ್ಲಿ ವಾಕ್ಯವು ನಿಮ್ಮ ಕಿವಿಯಲ್ಲಿ ಬಿದ್ದಿದ್ದರೆ ನಿಮಗೆ ಬೇಕಾದದ್ದು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಹೌದು ಅನ್ನೋರು ಮಾತ್ರ ಕೈಗಳನ್ನು ಮೇಲೆತ್ತಿ ಹಲ್ಲೆಲೂಯಾ, ಹಲ್ಲೆಲೂಯಾ. ಸರಿ, ಈಗ 20ನೇ ವಾಕ್ಯವನ್ನು ಓದ್ರಿ. ಹಲ್ಲೆಲೂಯಾ. ಈಗ ಇನ್ನೂ ಆರಾಧನೆ ಮಾಡ್ತಾ ಇದ್ದಾರೆ. ನಾನು ಹೇಳ್ತೇನೆ, ನಿಮಗೆ ಬರಬೇಕಾದ ಆಶೀರ್ವಾದ ಬರುವವರೆಗೂ ದೇವರನ್ನ ಆರಾಧನೆ ಮಾಡ್ತಾ ಇದ್ದಾರೆ. ನಿಮಗೆ ಬರಬೇಕಾದ ಅಭಿಷೇಕ ಶಕ್ತಿ ಬರುವವರೆಗೂ ದೇವರನ್ನ ಆರಾಧನೆ ಮಾಡ್ತಾ ಇದ್ದಾರೆ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆ ಪ್ರಾರ್ಥನಾ ಕಾಲದವರೆಗೂ ಇವರು ಆರಾಧನೆಯನ್ನು ಸಲ್ಲಿಸುತ್ತಾ ಇದ್ದಾರೆ. ಸಲ್ಲಿಸುತ್ತಿರುವಾಗ ಏನು ದೇಶದಿಂದ ಏನು ಹೊರಟು ಬಂದಿತ್ತು? ನೀರು ಹೊರಟು ಬಂದಿತ್ತು. ಈಗ ನೀರು ಯಾರಿಗೆಲ್ಲ ಬೇಕು? ನೀರು ಈಗ
ಪ್ರೆಸೆಂಟ್ ಯಾರಿಗೆ ಏದೋಮ್ ದೇಶದ ರಾಜ, ಇಸ್ರಾಯೇಲ್ ದೇಶದ ರಾಜ, ಯೂದ ದೇಶದ ರಾಜ. ಈ ಮೂರು ರಾಜರಿಗೂ ಅವರ ಸೈನಿಕರಿಗೂ ಅವರ ಜೊತೆಯಲ್ಲಿ ತಂದಿರೋ ಪ್ರಾಣಿಗಳಿಗೂ ನೀರು ಬೇಕು. ಈ ಇಷ್ಟು ಜನರಿಗೆ ಮಾತ್ರ ನೀರು ಬೇಕು. ಆದ್ರೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವ ದೇಶ ಫುಲ್ಲು ನೀರಿನಿಂದ ತುಂಬಿತಂತೆ. ವಾಕ್ಯ ಹುಡುಕಿದ ಒಬ್ಬನೇ ಒಬ್ಬ ವಾಕ್ಯವನ್ನು ಹುಡುಕಿಕೊಂಡು ಹೋಗಿದ್ದು ಯಾರು? ಯೋಷಾಫಾಟನ ಒಬ್ಬನೇ ಒಬ್ಬ. ಅವನೊಬ್ಬನ ಮೂಲಕ ಆ ದೇಶದ ಸಮೃದ್ಧಿ ಆಯಿತು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಇಂದು ದೇವರ ವಾಕ್ಯವನ್ನು ಹುಡುಕಿಕೊಂಡು ದೇವರ ಸನ್ನಿಧಾನದಲ್ಲಿ ಬಂದಿರುವ ದೇವರ ಮಕ್ಕಳೇ, ನಿಮ್ಮ ಮೂಲಕ ನಿಮ್ಮ ಕುಟುಂಬದಲ್ಲಿ ಒಂದು ಸಮೃದ್ಧಿಯನ್ನು ದೇವರು ಉಂಟು ಮಾಡಲು ಶಕ್ತನಾಗಿದ್ದಾನೆ. ನಮ್ಮೂರು ಮಾತ್ರ ಕೈಗಳನ್ನು ತಟ್ಟಿ ದೇವರ ನಾಮವನ್ನು ಮಹಿಮೆ ಪಡಿಸಿರಿ. ಇನ್ನ ಮೂಲಕ ನಿನ್ನ ಬಿಸಿನೆಸ್ ಅಲ್ಲಿ ಒಂದು ಸಮೃದ್ಧಿ ಇಂದಿನಿಂದ ಯೇಸುವಿನ ನಾಮದಲ್ಲಿ ಉಂಟಾಗಲಿ. ನಿನ್ನ ಜೀವಿತದಲ್ಲಿ ಒಂದು ಸಮೃದ್ಧಿ ಉಂಟಾಗಲಿ. ನಿನ್ನ ಕುಟುಂಬದಲ್ಲಿ ಒಂದು ಸಮೃದ್ಧಿ ಉಂಟಾಗಲಿ. ನಿನ್ನ ಮನೆಯಲ್ಲಿ ಒಂದು ಸಮೃದ್ಧಿ ಉಂಟಾಗಲಿ. ನೀನು ಹೆಜ್ಜೆ ಇಡುವ ಪ್ರತಿಯೊಂದು ಜಾಗದಲ್ಲಿ ಒಂದು ಸಮೃದ್ಧಿ ಇಂದಿನಿಂದ ನಿನ್ನ ಕಣ್ಣುಗಳು ಕಾಣಲಿ. ಎಲ್ಲರೂ ಸ್ವಸವಾಗಿ ಆಮೇಲೆ ಹೇಳೋಣ. ದೇವರು ನನ್ನ ಜೀವಿತದಲ್ಲಿ ಮಾಡ್ತಾರೆ ಅನ್ನೋದಾಗಿ ಎಷ್ಟು ಜನ ನಂಬ್ತೀರಾ? ನಿಮ್ಮ ಸೌಂಡಲ್ಲಿ ನೀವು ಯಾವ ಕೈ ಎತ್ತಿರೋ ಅದನ್ನೆಲ್ಲ ಹೇಳ್ತೀನಿ. ನನ್ನ ನಂಬಿಕೆ ಎಷ್ಟಿದೆ ಎಂಬುದಾಗಿ. ಒಂದು ಗೇಮ್ ಇದೆ, ಆದರೆ ನನಗೆ ಗೊತ್ತಿಲ್ಲ. ಒಂದು ಸುತ್ತಿಗೆ ಕೊಡ್ತಾ ಇದ್ದಾರೆ, ಅದನ್ನ ಒಂದು ಮಿಷಿನ್ ಅಲ್ಲಿ ಹೊಡಿಬೇಕು ಜೋರಾಗಿ. ಎಷ್ಟು ಜೋರಾಗಿ ಹೊಡಿತಾರೋ ಅದರೊಳಗೆ ಬಾಲ್ ಇರುತ್ತೆ, ಅದು ಏನಾಗುತ್ತೆ ಮೇಲೆ ಮೆತ್ತು ಹೊಡೆದ್ರೆ ಬರೀ ಇಷ್ಟೇ ಜೋರಾಗಿ ಬಿಟ್ಟು ಹೊಡೆದ್ರೆ ಎಲ್ಲಿ ಟಾಪ್ವರೆಗೂ ಹೋಗುತ್ತೆ. ಆಗ ಪ್ರೈಸ್ ಸಿಗುತ್ತೆ. ಹಲ್ಲೆಲೂಯಾ. ನಿಮ್ಮ ಆಸಕ್ತಿ ನೀವು ಹೇಳುವ ಹಲ್ಲೆಲೂಯಾ ಆಮೆನ್ ಗೊತ್ತಾಗುತ್ತೆ. ಬೇರೆ ಏನು ಬೇಡ. ಎಷ್ಟು ಆಸಕ್ತಿ ಅಂತ ಹೇಳ್ತಾ ಇದ್ದೀರಾ? ಎಲ್ಲರೂ ಶಬ್ದವಾಗಿ ಆಮೆನ್ ಹೇಳೋಣ. ಪ್ರೈಸ್ ದಿ ಲಾರ್ಡ್. ನಿಮ್ಮ ಆಸಕ್ತಿಯ ಪ್ರಕಾರವೇ ದೇವರು ನಿಮಗೆ ಅನುಗ್ರಹಿಸಲಿ. ಮೊದಲನೆಯದಾಗಿ ನಾವೇನು ಹೇಳಿದ್ವಿ? ದೇವರ ವಾಕ್ಯವನ್ನು ಹುಡುಕಿರಿ. ನಿಮಗೆ ಬೇಕಾದ ನಿಮ್ಮನ್ನು ಹುಡುಕಿಕೊಂಡು ನಿದ್ದೆ ಮಾಡ್ತಿರೋದು ಮಾತ್ರ ಕೈಗಳ ತಲೆಯಲ್ಲಿ ಹೇಳೋಣ. ಎಲ್ಲರೂ ಎಚ್ಚರವಾಗಿ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಎರಡನೆಯದಾಗಿ ಇನ್ನೊಂದು ಕಾರ್ಯವನ್ನು ನಾನು ಹೇಳಿಕೊಳ್ಳಲು ಇಷ್ಟಪಡುತ್ತೇನೆ. ಅನೇಕರು ಇನ್ನೊಂದಿದ್ಯಾ ಅನ್ನೋ ತರ ಮಾಡ್ತಾ ಇದ್ದಾರೆ. 5 ನಿಮಿಷದಲ್ಲಿ ಮುಗಿಸುತ್ತೇನೆ. ಪ್ರೈಸ್ ದಿ ಲಾರ್ಡ್. ಮೊದಲನೆಯದಾಗಿ ವಾಕ್ಯವನ್ನು ಹುಡುಕಿರಿ. ಎರಡನೆಯದಾಗಿ ವಾಕ್ಯವನ್ನು ಕೇಳಿರಿ. ವಾಕ್ಯವು ನಿಮ್ಮನ್ನು ಸಮೃದ್ಧಿಪಡಿಸುತ್ತದೆ. ಮಾರ್ಕನು ಬರೆದ ಸುವಾರ್ತೆ 8ನೇ ಅಧ್ಯಾಯ. ಮಾರ್ಕನು ಬರೆದ ಸುವಾರ್ತೆ 8ನೇ ಅಧ್ಯಾಯ 1ನೇ ವಾಕ್ಯದಿಂದ 8ನೇ ವಾಕ್ಯದವರೆಗೆ ಮನೆಗೆ ಟೈಮ್ ಇಲ್ಲ. ಅನೇಕ ಜನರು ಅರ್ಧ ಸೀಸನ್ ಹೇಳಿದ್ದಾರೆ. ಆಮೇಲೆ ಪೂರ್ಣ ಸೀಸನ್ ಎತ್ಕೊಂಡು ಬೈಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾರೆ. ಮನೆಗೆ ಹೋಗ್ರಿ. ಈ ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 8ನೇ ಅಧ್ಯಾಯ 1ನೇ ವಾಕ್ಯದಿಂದ 8ನೇ ವಾಕ್ಯದವರೆಗೂ ಬರೆಯಲ್ಪಟ್ಟಿದೆ. ಯೇಸು ಸ್ವಾಮಿಯ ಪಾದದಲ್ಲಿ 3 ದಿವಸ ವಾಕ್ಯವನ್ನು ಕೇಳ್ತಾ ಇದ್ದಾರೆ. ಸಾವಿರಾರು ಜನರು ವಾಕ್ಯದಲ್ಲಿ ಎಷ್ಟು ಜನರಿದ್ದರು? ಗಂಡಸರು ಮಾತ್ರ 4,000 ಜನರು, ಹೆಂಗಸರು, ವಯಸ್ಸಾದವರು, ಮಕ್ಕಳು, ಮೋರ್ ದನ್ 15,000 ಪೀಪಲ್. 15,000 ಹೆಚ್ಚು ಜನರು ಅಲ್ಲಿ ನಿಂತಿರುವುದು ನನ್ನ ಅನಿಸಿಕೆ. ಹೆಚ್ಚು ಇರಬಹುದು, ಕಮ್ಮಿನೂ ಇರಬಹುದು. ಇಷ್ಟು ಜನರು ದೇವರ ಸನ್ನಿಧಾನದಲ್ಲಿ 3 ದಿವಸದಿಂದ ವಾಕ್ಯವನ್ನು ಕೇಳ್ತಾ ಇದ್ದಾರೆ. ಸಾಮಾನ್ಯ ರೇಖಾಕ ಈಗ ಯಾವ ರೀತಿ ಹಾಗೆ ಆಸಕ್ತಿಯಿಂದ ಕೇಳ್ತಾ ಇದ್ದಾರೋ ಆ ರೀತಿ ಕೇಳ್ತಾ ಇದ್ದಾರೆ. ಈಗ 3 ದಿವಸ ಆಗಿದ ಕೂಡಲೇ ಶಿಷ್ಯರು ಮೆಚ್ಚುಗೆ ಬಂದುಬಿಟ್ಟು ಯೇಸು ಸ್ವಾಮಿಯ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. 2ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಇವರಿಗೆ ಊಟಕ್ಕೆ ಕೊಡಲು ಏನಾದರೂ ಯೇಸು ಸ್ವಾಮಿ ಕನಿಕರ ಪಡ್ತಾ ಇದ್ದಾರೆ. ದೇವರ ಸನ್ನಿಧಾನದಲ್ಲಿ ಯಾರು ಬಂದು ಆಸಕ್ತಿಯಿಂದ ವಾಕ್ಯವನ್ನು ಕೇಳಿದಾರೋ ಅವರಿಗೋಸ್ಕರ ಆತನು ಕನಿಕರ ಪಡುವ ದೇವರಾಗಿದ್ದಾನೆ. ಸಹೋದರರು ಕೈಗಳ ಮೇಲೆ ತಲೆಯಲ್ಲಿ ಹೇಳೋದಕ್ಕೆ ಏನಾಗಿದೆ? ಕೈಗಳ ಮೇಲೆ ತಲೆಯಲ್ಲಿ ಹೇಳಿ ಸಹೋದರರು ಮಾತ್ರ ಇಲ್ಲಿ ಅನೇಕರು ಸಹೋದರರು ಇದ್ದಾರೆ. ಸಹೋದರರು ಮಾತ್ರ ಕೈಗಳ ಮೇಲೆ ತಲೆಯಲ್ಲಿ. ಈಗ ಸಹೋದರಿಯರು ಮಾತ್ರ ಕೈಗಳ ಮೇಲೆ ತಲೆಯಲ್ಲಿ ಅವಮಾನವಾಗ್ತಾ ಇದೆ. ಸಖತ್ ಎಮೋಷನಲ್ ಡ್ಯಾಮೇಜ್. ಸಹೋದರರು ಈಗ ಕೈಗಳ ಮೇಲೆ ತಲೆಯಲ್ಲಿ ಬೆಂಕಿ ಓಕೆ ಈಗ ಯೇಸು ಸ್ವಾಮಿ ಕನಿಕರ ಪಡ್ತಾ ಇದ್ದಾರೆ. ಕನಿಕರ ಪಟ್ಟು ಹೇಳ್ತಾ ಇದ್ದಾರೆ, ಇವರಿಗೆ ಆಹಾರಕ್ಕೋಸ್ಕರ ಏನಾದರೂ ಇದೆಯಾ? ಬೇರೆ ಸುವಾರ್ತೆಗಳಲ್ಲಿ ಇದೇ ಸಂಗತಿಗಳು ಬರೆಯಲ್ಪಟ್ಟಿದೆ. ಅಲ್ಲಿ ಬರೆಯಲ್ಪಟ್ಟಿದೆ ಶಿಷ್ಯರು ಕೂಡ ಕನಿಕರ ಪಟ್ಟರು. ಶಿಷ್ಯರು ಕೂಡ ಕನಿಕರ ಪಟ್ಟರು.
ಯೇಸು ಹತ್ರ ಬಂದು ಹೇಳ್ತಾ ಇದ್ದಾರೆ, ಯೇಸು ಸ್ವಾಮಿ ದೂರ ಕಡೆಯಿಂದ ಬಂದಿದ್ದಾರೆ, ಊಟಕ್ಕೆ ಏನು ಇಲ್ಲ ಅಂತ ಕನಿಕರ ಪಟ್ಟರು. ಅದಾದ್ಮೇಲೆ ಏನು ಮಾಡಿದ್ರು ಗೊತ್ತಾ? ಇವ್ರು ಬೇಗ ನೈಸಾಗಿ ಏನು ಮಾಡ್ಬಿಟ್ರಿ? ಕಳಿಸ್ಬಿಟ್ರಿ. ಮನುಷ್ಯನು ಕನಿಕರ ಪಡುವುದಕ್ಕೂ ದೇವರು ಕನಿಕರ ಪಡುವುದಕ್ಕೂ ವ್ಯತ್ಯಾಸವಿದೆ. ಕೈಗಳ ಮೇಲೆ ಅದೇ ನಿಮ್ಮ ಪರಿಸ್ಥಿತಿಯನ್ನು ನೋಡಿ ಮನುಷ್ಯನು ಕನಿಕರ ಪಡುವುದಕ್ಕೂ ಪರಲೋಕದ ದೇವರು ಕನಿಕರ ಪಡುವುದಕ್ಕೂ ತುಂಬಾ ವ್ಯತ್ಯಾಸವಿದೆ. ಮನುಷ್ಯನು ಕನಿಕರ ಪಡುವುದಷ್ಟೇ, ಕನಿಕರ ಪಟ್ಟವರು ಕೈ ತೆಗೆಯೋದ್ರಲ್ಲೇ ಇರ್ತಾರೆ, ನಿಮ್ಮಿಂದ ಯಾವಾಗ ದೂರ ಹೋಗುವುದು ಅನ್ನೋದ್ರಲ್ಲೇ ಇರ್ತಾರೆ. ಆದ್ರೆ ದೇವರು ಕನಿಕರ ಪಟ್ಟರೆ ಇಲ್ಲದೆ ಇರುವುದನ್ನು ಇರುವ ಹಾಗೆ ಮಾಡುವ ದೇವರಾಗಿದ್ದಾನೆ. ಆ ಕೈಗಳನ್ನು ತಟ್ಟಿ ಒಂದು ನಿಮಿಷ ದೇವರ ನಾಮವನ್ನು ಮಹಿಮೆ ಪಡಿಸೋಣ. ನಮ್ಮನ್ನು ಕಾಣುತ್ತಿರುವ ಎಲ್ರೋಯಿಯ ಬಳಿಗೆ ಬಂದಿದ್ದೇವೆ. ನಿಮ್ಮ ಪರಿಸ್ಥಿತಿಯನ್ನು ಕಾಣುತ್ತಿರುವ ದೇವರು, ದೇವರ ವಾಕ್ಯವನ್ನು ಆಸಕ್ತಿಯಿಂದ ಕೇಳುತ್ತಿರುವ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ಅವನು ಈ ಆರಾಧನೆಯಲ್ಲಿ ಒಂದು ವೇಳೆ ಕನಿಕರ ಪಟ್ಟರೆ ನಿಮ್ಮ ಜೀವಿತವು ಸಮೃದ್ಧಿಯಾಗಿ ಮಾರ್ಪಡುತ್ತದೆ. ಆಮೆನ್. ಹಲ್ಲೆಲೂಯಾ. ನೆಕ್ಸ್ಟ್ ಅದೇ ಎರಡೆರಡು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಪ್ರೈಸ್ ದಿ ಲಾರ್ಡ್. ಈ ವಾಕ್ಯ ಇಬ್ಬರು ನನ್ನ ತಾಳಿಗೆ ಬಂದು 3 ದಿವಸವಾಯಿತು. ಎಲ್ಲ ಗಮನವಿಟ್ಟು ಕೇಳಿಸ್ಕೊಳ್ರಿ. ನಾನು ನಿಮ್ಮ ಮುಖವನ್ನು ನೋಡುವಾಗ ನೀವು ತಿಂಡಿ ಮಾಡ್ಕೊಂಡು ಬಂದಿದ್ದೀರಾ, ತಿಂಡಿ ಮಾಡಿದ್ರೆ ಬಂದಿದ್ದೀರಾ. ಐ ಕ್ಯಾನ್ ಇಮ್ಯಾಜಿನ್. ನಾನು ಅದನ್ನು ಗುರುತು ಕಂಡುಹಿಡಿಯಲು ಡಿಫಿಕಲ್ಟ್, ಅದು ಅಸಾಧ್ಯ. ನನ್ನ ನೋಡಿದ್ರೆ ತಿಂಡಿ ಮಾಡ್ಕೊಂಡು ಬಂದವನಾಗಿದೆ, ತಿಂಡಿ ಮಾಡ್ಕೊಂಡು ಬಂದವನಾಗಿದ್ದೆ. ಬ್ರದರ್, ಅಷ್ಟು ಆಕ್ಟಿವ್ ಆಗಿ ತಿಂಡಿ ಮಾಡ್ತಾರೆ ಬಂದ್ರೆ ಹಿಂಗಿರೋಕ್ಕಾಗುತ್ತಾ? ಶುಂಠಿ ತಿಂದಿರೋ ಕೋತಿ ಇದ್ದಂಗೆ ಇರ್ತಾ ಇದ್ದೆ. ತಿಂಡಿ ತಿನ್ಕೊಂಡ್ಬಂದ್ರೆ ಹಿಂಗಿರ್ತೇವೆ ನಾವು. ಈಗ ತಿಂಡಿ ಮಾಡ್ಕೊಂಡು ಬಂದಿದ್ದೇನಾ, ತಿಂಡಿ ಮಾಡ್ತಾರೆ ಬಂದಿದ್ದೀನಿ. ಸರಿ, ನಿಮ್ಮ ಕೈಯಲ್ಲಿ ಕಂಡುಹಿಡಿಯೋದಕ್ಕಾಗಲಿಲ್ಲ, ಮನುಷ್ಯರ ಕೈಯಲ್ಲಿ ಕಂಡುಹಿಡಿಯೋದಕ್ಕೆ ಆಗೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಾನು ರಾತ್ರಿ ನಿದ್ದೆ ಮಾಡುತ್ತಾ ಇಲ್ಲೋ ನಿಮ್ಮ ಕೈಯಲ್ಲಿ ಕಂಡುಹಿಡಿಯೋದಕ್ಕೆ, ನಾನು ತಿಂಡಿ ಮಾಡುತ್ತಾ ಇಲ್ಲೋ ನಿಮ್ಮ ಕೈಯಲ್ಲಿ ಕಂಡುಹಿಡಿಯೋದಕ್ಕೆ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಇವರು 3 ದಿವಸದಿಂದ ಇಲ್ಲಿದ್ದಾರೆ. ಬರುವಾಗ ಬರೀ ಕೈಯಾಗಿ ಬಂದರು, ಆಹಾರವಿಲ್ಲದೆ ಬಂದರು. ಈಗಲೂ ಅವರ ಹತ್ರ ಆಹಾರವಿಲ್ಲ. ನಾನು ಇದರಿಂದ ಒಂದನ್ನು ಹೇಳಲು ಬಯಸುತ್ತೇನೆ. ಹೇಳ್ತಾರೆ, ಈಗ ಕಳಿಸಿದ್ರೆ ದಾರಿಯಲ್ಲಿ ಏನು ಮಾಡ್ಕೊಡ್ತಾರೆ? ಬಳ್ಳಲಿ ಹೋಗ್ಬಿಡ್ತಾರೆ. ಹಾಗಾದ್ರೆ ದೇವರಿಗೆ ನಿಮ್ಮ ಪಾಸ್ಟ್, ನಿಮ್ಮ ಪ್ರೈಸ್ ದಿ ಲಾರ್ಡ್, ನಿಮ್ಮ ನೋ ಪಾಸ್ಟಿಗೆ ಏನಾಗ್ತಾರೆ? ಕನ್ನಡದ ಕನ್ನಡಿಗಳೇ ಎಚ್ಚರವಾಗುವ ಸಮಯ. ಪಾಸ್ಟ್, ಭೂತಕಾಲ, ಭವಿಷ್ಯ, ವರ್ತಮಾನ ಕಾಲ. ಎಂತ ಕನ್ನಡದ ಕನ್ನಡಿಗಳು. ಸರಿ, ಇರ್ಲಿ, ಪರವಾಗಿಲ್ಲ. ಈಗ ಯೇಸು ಸ್ವಾಮಿಗೆ ನಿಮ್ಮ ಜೀವಿತದಲ್ಲಿ ಹಿಂದೆ ನಡೆದ ಕಾರ್ಯಗಳು ಗೊತ್ತು, ಈಗ ನಡೆಯುತ್ತಿರುವ ಕಾರ್ಯಗಳು ಗೊತ್ತು, ಇನ್ನು ಮುಂದೆ ನಡೆಯುವ ಕಾರ್ಯವು ಆತನಿಗೆ ಗೊತ್ತು. ಎಲ್ಲರೂ ಸ್ಪಷ್ಟವಾಗಿ ಆಮೇಲೆ ನಾನು ನಿಮಗೆ ಹೇಳಿದ ಅರ್ಥವಾಯ್ತಾ? ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, 3 ದಿವಸ ನನ್ನ ಹತ್ರ ಇದ್ದಾರೆ, ಇವರಿಗೆ ತಿನ್ನೋದಿಕ್ಕೆ ಏನೂ ಇಲ್ಲ. ಈಗ ಈಗಲೂ ಇವ್ರ ಹತ್ರ ಏನೂ ಇಲ್ಲ, ಏನು ತಿಂತಿಲ್ಲ 3 ದಿವಸದಿಂದ. ಈಗ ಇವರಿಗೆ ಬಿಟ್ಟು ದಾರಿಯಲ್ಲಿ ಹೋಗುವಾಗ ಏನು ಮಾಡ್ತಾರೆ? ಬಳ್ಳಲಿ ಹೋಗ್ತಾರೆ. ಅಂದ್ರೆ ಇವರಿಗೆ ಯೇಸು ಸ್ವಾಮಿಗೆ ನಿಮ್ಮ ಪಾಸ್ಟ್ ಟೆನ್ಸ್ ಗೊತ್ತು, ನಿಮ್ಮ ಪ್ರೆಸೆಂಟ್ ಟೆನ್ಸ್ ಗೊತ್ತು, ನಿಮ್ಮ ಫ್ಯೂಚರ್ ಟೆನ್ಸ್ ಗೊತ್ತು. ಈಗ ಹೇಳಲು ಬಯಸುತ್ತೇನೆ, ನಿಮ್ಮ ಮನೆಯಲ್ಲಿ ಏನು ನಡೆಯಿತು, ಯಾವ ಪರಿಸ್ಥಿತಿಯಲ್ಲಿ ಬಂದಿದ್ದೀರಾ ಎಲ್ಲವೂ ಆತನಿಗೆ ಗೊತ್ತು. ನಾಳೆ ನಿಮ್ಮ ಜೀವಿತದಲ್ಲಿ ಏನು ನಡೆಯುತ್ತದೆ ಎಲ್ಲವೂ ಆತನು ತಿಳಿದಿರುವ ದೇವರಾಗಿದ್ದಾನೆ. ಕೈಗಳನ್ನು ತಟ್ಟಿ ದೇವರ ನಾಮವನ್ನು ಮಹಿಮೆ ಪಡಿಸೋಣ. ನನ್ನ ಎಲ್ಲವನ್ನು ತಿಳಿದಿರುವ ದೇವರು ಆತನು, ಎಲ್ಲವನ್ನು ಕಾಣುತ್ತಿರುವ ದೇವರಾತನು, ನಿಮ್ಮ ಕೊರತೆಗಳನ್ನು ತಿಳಿದಿರುವ ದೇವರಾತನು. ಯಾರಾದನೆ ನಿಮ್ಮ ಕೊರತೆಗಳನ್ನು ನೀಗಿಸಿ ಒಂದು ತೃಪ್ತಿ ಪಡಿಸಲು ಆತನು ಶಕ್ತನಾಗಿರುವವನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಯೇಸು ಸ್ವಾಮಿ ಕನಿಕರ ಪಟ್ಟರು. ಕನಿಕರ ಪಟ್ಟಿ ಏನು ಮಾಡುತ್ತೆ ಗೊತ್ತಾ? ಕೊನೆಯ ವಾಕ್ಯದಲ್ಲಿ 8ನೇ ವಾಕ್ಯವನ್ನು ಅವರು ಪ್ರೈಸ್ ದಿ ಲಾರ್ಡ್. ಯೇಸು ಸ್ವಾಮಿ ಕನಿಕರ ಪಟ್ಟರು ಅಂದ್ರೆ ಅಲ್ಲಿ ಒಂದು ಸಮೃದ್ಧಿ ಉಂಟಾಗುತ್ತದೆ. ನಿಮ್ಮ ಜೀವಿತವನ್ನು ನೋಡಿ ಮನುಷ್ಯರು ಕನಿಕರ ಪಟ್ಟರೆ ಕೈ ತೊಳೆದು ಇವನ್ನ ಯಾವ ಬಿಡ್ತಾರೋ ಇವರು
ಎಲ್ಲಿ ಸಹಾಯ ಕೇಳ್ತಾರೆ ಎಂಬುದಾಗಿ ನಿಮ್ಮನ್ನ ಆಚೆ ಕಳಿಸೋದ್ರಲ್ಲಿ ಅಥವಾ ವೇಳೆ ಕಷ್ಟದಲ್ಲಿದ್ದೀರಾ ಅಂತ ಗೊತ್ತಾಗ್ತದೆ, ಫೋನ್ ಮಾಡಿದ್ರೆ ಫೋನ್ ಏನು ಮಾಡೋದಿಲ್ಲ, ಫೋನೇ ರಿಸೀವ್ ಮಾಡಲ್ಲ, ಫೋನೇ ಅಟೆಂಡ್ ಮಾಡೋಲ್ಲ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆತನ ಕನಿಕರ ಪಟ್ಟರೆ ನಿಮ್ಮನ್ನು ಬರಿಗೈಯಾಗಿ ಕಳುಹಿಸುವುದಿಲ್ಲ, ತೃಪ್ತಿಪಡಿಸಿ ಕಳುಹಿಸುವ ದೇವರಾಗಿದ್ದಾರೆ. ಎಷ್ಟು ಜನರಿಗೆ ಆಸೆ ಇದೆ ತೃಪ್ತಿಯಾಗಿ ಮನೆಗೆ ತಿರುಗಿ ಹೋಗಬೇಕೆಂಬುದಾಗಿ, ಕೈಗಳ ಮೇಲೆ ಎಷ್ಟು ಜನರಿಗೆ ಆಸೆ ಇದೆ ತೃಪ್ತಿಯಾಗಿ ಹೋಗಬೇಕೆಂಬುದಾಗಿ, ನನ್ನ ಜೀವಿತದಲ್ಲಿ ನಾನು ತೃಪ್ತಿಯಾಗಬೇಕೆಂಬುದಾಗಿ ಎಷ್ಟು ಜನರಿಗೆ ಆಸೆ ಇದೆ, ನನ್ನ ಆತ್ಮದಲ್ಲಿ ಶರೀರದಲ್ಲಿ ತೃಪ್ತಿಯಾಗಬೇಕೆಂಬುದಾಗಿ ಎಷ್ಟು ಜನರಿಗೆ ಆಸೆ ಇದೆ, ನನ್ನ ಬಿಸಿನೆಸ್ ತೃಪ್ತಿಯಾಗಬೇಕೆಂಬುದಾಗಿ ಎಷ್ಟು ಜನರಿಗೆ ಆಸೆ ಇದೆ. ಎಲ್ಲರೂ ಎತ್ತುಕೊಳ್ಳೋಣ. ಹಲ್ಲೆಲೂಯಾ. ಒಂದು ಹಾಡು ಹಾಡೋದ್ರಲ್ಲಿ 2 ನಿಮಿಷ ಹಾಡು ಎಷ್ಟು ಸಾಧ್ಯ ಆ ರೀತಿ ಎಲೀಷನು ಎಷ್ಟು ಆರಾಧನೆ ಮಾಧ್ಯಮವನ್ನು ಬಾರಿಸಿ ಸಾಧಿಸಿದನು, ಅಷ್ಟಕ್ಕೆ ಅಷ್ಟು ಎಲೀಷನ ಮೇಲೆ ದೇವರ ಬಲವು ಇಳಿದು ಬಂದಿತ್ತು. ಈ ಆರಾಧನೆಯಲ್ಲಿ ನನ್ನ ಆಸೆ ಒಬ್ಬರು ಕೂಡ ತೃಪ್ತಿ ಬಲ ಹಾಗೆ ಮನೆಗೆ ತಿರುಗಿ ಹೋಗಬಾರದು. ಒಂದು ದೇವರ ವಾಕ್ಯವನ್ನು ಹೊಂದಿಕೊಂಡವರಾಗಿ ಹೋಗಬೇಕು, ಎರಡನೇದಾಗಿ ತೃಪ್ತಿಯಾಗಿ ಸಮೃದ್ಧಿಯಾಗಿ ಹೋಗಬೇಕು. ಆತನ ಒಂದು ಮಾತಿನಲ್ಲಿ ಈ ಲೋಕವೇ ಉಂಟಾಯಿತೆಂದರೆ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ, ಒಂದೇ ಒಂದು ಮಾತು ಉಂಟಾಗಲಿ ಎಲ್ಲ ಉಂಟಾಯಿತೆಂದರೆ ನಾನು ನಂಬುತ್ತೇನೆ ಈ ಆರಾಧನೆಯಲ್ಲಿ ಒಂದು ದೊಡ್ಡ ಕಾರ್ಯಗಳನ್ನು ಮಾಡುವವರಾಗಿದ್ದಾರೆ. ಹಲ್ಲೆಲೂಯಾ. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮನದಿಯಲ್ಲಿ ಮುಳುಗಿಸಯ್ಯ. ಓ ಬೆಂಕಿಯಾಗಿ ಕೈಗಳನ್ನು ಶಬ್ದವಾಗಿ ಗಾಳಿಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮನದಿಯಲ್ಲಿ ಮುಳುಗಿಸಯ್ಯ. ಬೆಂಕಿಯಾಗಿ ಇಳಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮನದಿಯಲ್ಲಿ ಮುಳುಗಿಸಯ್ಯ. ಅಂತ್ಯಕಾಲ ಅಭಿಷೇಕ ಸಕಲ ಜನರ ಮೇಲೆ, ಸುಖಿ ಕಾಲ ಸಮಯವಿದು ನಿನ್ನ ಆತ್ಮದಿ ತುಂಬಿಸೈ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ಅಂತ್ಯಕಾಲ ಅಭಿಷೇಕ ಓ ಪ್ರತಿಯೊಬ್ಬರ ಮೇಲೆ, ಪ್ರತಿಯೊಬ್ಬರ ಮೇಲೆ, ಚಿಕ್ಕ ಮಕ್ಕಳಿಂದ ಓ ವಯಸ್ಸಾದವರ ಮೇಲೆ, ಯವನಸ್ಥರ ಮೇಲೆ ಬೆಂಕಿಯಾಗಿ ಇಳಿಯಲಯ್ಯ, ಬೆಂಕಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮನದಿಯಲ್ಲಿ ಮುಳುಗಿಸಯ್ಯ. ಬೆಂಕಿಯಾಗಿ ಇಳಿಯ ಓ ಮಹಿಮೆ ಸಲ್ಲಿಸುತ್ತಿದ್ದೇವೆ. ನಮ್ಮ ಮೇಲೆ ಇಳಿದು ಬರಲಿ, ನಿನ್ನ ವಾಕ್ಯವು ಇಳಿದು ಬರಲಿ, ಕೃಪೆ ಇಳಿದು ಬರಲಿ. ನೀ ಅಂತ ಎಲೀಷನು ಕಂಡ ಬಲವು ಇದು ನಾವು ಕಾಣಬೇಕು. ಓ ಬೆಂಕಿಯಾಗಿ ಇಳಿಯಲಯ್ಯ, ಹಲ್ಲೆಲೂಯಾ. ಗಾಳಿಯಾಗಿ ಬೀಸಲಯ್ಯ, ಅಗ್ನಿ ಜ್ವಾಲೆಯಾಗಿ ಇಳಿಯಲಯ್ಯ. ಸೀನಾಯ್ ಬೆಟ್ಟದಲ್ಲಿ ಒಂದು ಜ್ವಾಲೆಯನ್ನ ಕಾಣುವೆ, ಇಸ್ರಾಯೇಲನ ದೇವರೇ ಆ ಜ್ವಾಲೆ ನನ್ನಲ್ಲುರಿಯಲಯ್ಯ. ಸೀನಾಯ್ ಬೆಟ್ಟದಲ್ಲಿ ಎಲ್ಲರೂ ಶಬ್ದವಾಗಿ ದಯನ ಕಾಣುವೆ, ಇಸ್ರಾಯೇಲನ ದೇವರೇ ಆ ಜ್ವಾಲೆ ನನ್ನಲ್ಲುರಿಯಲಯ್ಯ. ಬೆಂಕಿಯಾಗಿ ಓ ಹಲ್ಲೆಲೂಯಾ. ಎಲ್ಲರೂ ಒಬ್ಬರು ಸುಮ್ಮನೆ ನಿಂತ್ಕೊಳ್ಬೇಕು. ಒಂದು ಬಲ ಇಳಿಯಲಿ, ಒಂದು ಬಲವು ನಿಮ್ಮನ್ನು ಇಳಿಯಲಿ, ಆಳ್ವಿಕೆ ಮಾಡಲಿ. ಎಲ್ಲರೂ ಬಿಟ್ಟುಕೊಡಿ, ಅಭಿಷೇಕಕ್ಕೆ ಬಿಟ್ಟುಕೊಡ್ರಿ. ಒಪ್ಪಿಸಿಕೊಳ್ಳಿ. ಇಳಿಯಲಯ್ಯ, ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಮುಳುಗಿಸಯ್ಯ. ಆಮೇಲಿನ ಪ್ರಾರ್ಥನೆಯು ಒಂದು ಕೈ ಬೇಗನ ಕಾಣುವೆ. ನಿಮಗೆ ಎದುರಾಗಿರುವ ಶತ್ರು ನಡುಗುವಾಗೆ ಉರಿಯಲಯ್ಯ. ಕಾರ್ಮೇಲಿನ ಪ್ರಾರ್ಥನೆಯು ಒಂದು ಕೈ ಬೇಗನ ಕಾಣುವೆ. ನಡುಗುವಂತೆ ಆ ಜ್ವಾಲೆಯಾಗಿ ಸುರಿಯಲಯ್ಯ. ಓ ಬೆಂಕಿಯಾಗಿ ಈ ಆರಾಧನೆ
ಎಲ್ಲರೂ ಸ್ವಂತವಾಗಿ ಬೀಸಲಯ ಆತ್ಮನದಿಯಲ್ಲಿ ಮುಳುಗಿಸಯ ಬೆಂಕಿಯಾಗಿ ಇಳಿಯಲಯ ಅಗ್ನಿ ಜ್ವಾಲೆಯಾಗಿ ಉರಿಯಲಯ ಬಿರುಗಾಳಿಯಾಗಿ ಬೀಸಲಯ ಆತ್ಮನದಿಯಲ್ಲಿ ಮುಳುಗಿಸಿ ಎಲ್ಲರೂ ಬಾಯಿ ತೆರೆದೇಳೋಣ. ಅಪ್ಪ ಬೆಂಕಿಯಾಗಿ ಇಳಿ ಕರಿಗೈಯಾಗಿ ನಾನು ಹೋಗ್ಬಾರ್ದಪ್ಪ. ಇಲ್ಲಿ ಬಂದಿರುವ ಒಬ್ಬರು ಕೂಡ ಹೋಗ್ಬಾರ್ದು ಕರ್ತನೆ. ತುಂಬಿದವರಾಗಿ ಮನೆಗೆ ತಿರುಗಿ ಹೋಗಲಿ. ಈಗಲೇ ಒಂದು ಅಭಿಷೇಕ ಪ್ರಕಟವಾಗಲಿ. ಪ್ರತಿಯೊಬ್ಬರ ಮೇಲೆ ಒಂದು ಅಭಿಷೇಕ ಪ್ರಕಟವಾಗಲಿ. ಪ್ರತಿಯೊಂದು ಶರೀರದ ಮೇಲೆ ನಿನ್ನ ಆಳ್ವಿಕೆ ಇಳಿದು ಬರಲಿ. ನಿನ್ನ ಶಕ್ತಿ ಇಳಿದು ಬರಲಿ. ನಿನ್ನ ವಾಕ್ಯವು ಪ್ರಕಟವಾದ ಪ್ರಕಾರ ಇಂದು ನಿನ್ನ ಶಕ್ತಿ ಪ್ರತಿಯೊಬ್ಬರ ಮೇಲೆ, ನಿನ್ನ ಆರೋಗ್ಯದ ಹಸ್ತ, ನಿನ್ನ ವಾಕ್ಯವು ಈಗಲೇ. ಎಲ್ಲರೂ ಕೈಗಳನ್ನು ತಟ್ಟಿ ಒಬ್ಬರು ಸುಮ್ಮನೆ ನಿಂತುಕೊಳ್ಳಬೇಡ್ರಿ. ಅಭಿಷೇಕದಿಂದ ತುಂಬುವ ಸಮಯ. ಅನೇಕರ ಮೇಲೆ ಆತನ ಶಕ್ತಿ ಇಳಿದು ಬರ್ತಾ ಇದೆ. ಆತನ ಮಹಿಮೆ ಇಳಿದು ಬರ್ತಾ ಇದೆ. ಕೊರತೆಗಳು ಮಾರ್ಪಡ್ತಾ ಇದೆ. ದುಃಖಗಳು ಮಾರ್ಪಡ್ತಾ ಇದೆ. ಬಿರುಗಾಳಿಯಾಗಿ ಬೀಸಲಯ ಆತನ ನದಿಯಲ್ಲಿ ಮುಳುಗಿಸಯ್ಯ ಬೆಂಕಿಯಾಗಿ ಇಳಿಯಲಯ ಅಗ್ನಿ ಜ್ವಾಲೆಯಾಗಿ ಉರಿಯಲಯ. ಓ ಇನ್ನು ಅಭಿಷೇಕ ಹೊಂದದೇ ಇರುವ ಮಕ್ಕಳ ಮೇಲೆ ನಿನ್ನ ಅಭಿಷೇಕ ಇಳಿದು ಬರಲಿ. ಯಮನಸ್ಸರ ಮೇಲೆ ನಿನ್ನ ಅಭಿಷೇಕ ಇಳಿದು ಬರಲಿ. ಒಂದು ಹೊಸ ಅಭಿಷೇಕ ಆರಾಧನೆಯಲ್ಲಿ ಪ್ರಕಟವಾಗಲಿ. ಆಮೇಲೆ ಆರಾಧನೆಯಲ್ಲಿ ಪ್ರಕಟವಾಗಲಿ. ಒಂದು ಕೃಪೆ ಪ್ರಕಟವಾಗಲಿ. ಎಲ್ಲರೂ ಬಾಯಿ ತೆರೆದು ಕೇಳಿ. ದುರಾತ್ಮಗಳು ಎದರಿ ನಡುಗಿ ಓಡುತ್ತಿದೆ. ಅಂಧಕಾರ ಶಕ್ತಿಗಳು ಎದರಿ ಓಡುತ್ತಿದೆ. ಹೊಸ ಬಲ, ಹೊಸ ಬಲ, ಹೊಸ ಕೃಪೆ, ಹೊಸ ಅಭಿಷೇಕ, ಹೊಸ ಮಹಿಮೆ, ಹೊಸ ಸಂತೋಷ ಇವರ ಶರೀರದಲ್ಲಿ, ಇವರ ಮನೆಯಲ್ಲಿ, ಇವರ ಬಿಸ್ನೆಸ್ಗಳಲ್ಲಿ ಯೇಸುವಿನ ನಾಮದಲ್ಲಿ ಪ್ರಕಟವಾಗಲಿ. ಇಂದಿನಿಂದ ಪ್ರಕಟವಾಗಲಿ. ಇಂದಿನಿಂದ ಪ್ರಕಟವಾಗಲಿ. ಆಶೀರ್ವಾದಕ್ಕೆ, ಅಭಿಷೇಕಕ್ಕೆ ತಡೆಯಾಗಿರುವ ಎಲ್ಲ ಶತ್ರುವಿನ ಕಾರ್ಯಗಳು ಯೇಸುವಿನ ನಾಮದಲ್ಲಿ ಇಲ್ಲದೆ ಹೋಗಲಿ. ಎಲ್ಲರೂ ಮಾತು ತೆರೆದು ಸ್ತುತಿಸೋಣ. ಆಮೇಲೆ ನೀನು ಶಬ್ದವಾಗಿ ಸ್ತುತಿಸಿರಿ. ಒಬ್ಬರು ಸುಮ್ಮನೆ ನಿಂತ್ಕೊಳ್ಬೇಡ್ರಿ. ಎಲ್ಲರೂ ಮಾತು ತೆರೆದು ಎಲ್ಲರೂ ಮಾತು ತೆರೆದು ಸ್ತುತಿಸೋಣ. ಅಭಿಷೇಕ ಇಳಿದು ಬರ್ತಾ ಇದೆ. ಆಮೇಲೆ ದೇವರ ಆತ್ಮನ ಬಲವಾಗಿ ಚಲಿಸುತ್ತಿದ್ದಾನೆ. ಬಯಸುತ್ತಿರುವವರ ದೇಹದ ಮೇಲೆ, ಶರೀರದ ಮೇಲೆ, ಆತ್ಮದ ಮೇಲೆ ಪಾತ್ರೆಯು ತುಂಬಿ ಹೊರಸಿಸುವ ಹಾಗೆ, ಪಾತ್ರೆಯು ತುಂಬಿ ಹೊರಸಿಸುವ ಹಾಗೆ, ಪಾತ್ರೆಯು ತುಂಬಿ ಹೊರಸಿಸುವ ಹಾಗೆ ಮಾತು ತೆರೆದು ಕೇಳಿ. ಇನ್ನು ತುಂಬಲಿ, ಇನ್ನು ತುಂಬಲಿ, ನನ್ನ ಪಾತ್ರೆಯು ತುಂಬಲಿ, ಇನ್ನು ನನ್ನ ಪಾತ್ರೆಯು ತುಂಬಲಿ. Hallelujah, hallelujah, hallelujah. ಎಲ್ಲರೂ ಮಾತು ತೆರೆದು hallelujah. ಅಂದು ಎಲೀಷನ ಮೂಲಕ ಎಲೀಷನ ದೇವರನ್ನು ಆರಾಧಿಸುವಾಗ ಪ್ರಾತಃ ಕಾಲದಲ್ಲಿ ದೇವರ ಮಹಿಮೆಯಾಗಿ ಪ್ರಕಟವಾಯಿತು. ನಾನು ನಂಬುತ್ತೇನೆ ಆರಾಧನೆಯಲ್ಲಿ ಬಲವಾಗಿ ದೇವರ ವಾಕ್ಯ ದೇವರ ಬಲವು ಪ್ರಕಟವಾಯಿತು. ಆಮೇಲೆ ನಂದು ದೇಶ ಸ್ವಾಮಿಯ ಸ್ವರವನ್ನು ಕೇಳಿದವರು ಯಾವ ರೀತಿ ತೃಪ್ತಿಯಾಗಿ ಮನೆಗೆ ತಿರುಗಿ ಹೋದರು. ಈ ಆರಾಧನೆಯಲ್ಲಿ ಅನೇಕರು ತೃಪ್ತಿಯಾಗಿ ಮನೆಗೆ ತಿರುಗಿ ಹೋಗುತ್ತಾರೆ. ಅನೇಕ ಕುಟುಂಬಗಳು ಬರಿಗೈಯಾಗಿ ಮನೆಗೆ ತಿರುಗಿ ಹೋಗುವುದಿಲ್ಲ. ತೃಪ್ತಿಯಾಗಿ ಸಮೃದ್ಧಿಯೊಂದಿಗೆ ದೇವರ ಅಭಿಷೇಕದಿಂದ ನಾನು ತುಂಬಿದೆ ಎಂಬುದಾಗಿ ಹೇಳುವ ಮಾತ್ರ ಕೈಗಳಲ್ಲಿ ನಾನು ಒಂದನ್ನು ಮಾತ್ರ ನಿಶ್ಚಯವಾಗಿ ಹೇಳ್ತೇನೆ. ಇಂದಿನಿಂದ ನಿಮ್ಮ ಬಿಸ್ನೆಸ್ ಅಲ್ಲಿ, ನಿಮ್ಮ ಕೆಲಸದಲ್ಲಿ, ನಿಮ್ಮ ಕುಟುಂಬದಲ್ಲಿ ಒಂದು ಸಮೃದ್ಧಿಯನ್ನು ಕಾಣ್ತೀರಾ, ಒಂದು ಚೇಂಜ್ ಅನ್ನು ಕಾಣ್ತೀರಾ. ಇದುವರೆಗೂ ಇಲ್ಲದಂತ ಒಂದು ಸಮಾಧಾನ ನಿಮ್ಮ ಮನಸ್ಸನ್ನು ಆಳ್ವಿಕೆ ಮಾಡುತ್ತದೆ, ನಿಮ್ಮ ಕುಟುಂಬವನ್ನು ಆಳ್ವಿಕೆ ಮಾಡುತ್ತದೆ, ನಿಮ್ಮ ಹೃದಯವನ್ನು ಆಳ್ವಿಕೆ ಮಾಡುತ್ತದೆ, ನಿಮ್ಮ ಆತ್ಮವನ್ನು ಆಳ್ವಿಕೆ ಮಾಡುತ್ತದೆ. ದೇವರು ಅನೇಕರ ಪಾತ್ರೆಯನ್ನು ತುಂಬಿ ಹೊರಸೂಸುವಾಗಿ ಅಭಿಷೇಕಿಸಿದ್ದಾರೆ. ಆರಾಧನೆಯಲ್ಲಿ ಅನೇಕರ ಮೇಲೆ ಆಳ್ವಿಕೆ ಮಾಡುತ್ತಿದ್ದಂತ ಅಂಧಕಾರ ಶಕ್ತಿಗಳು ಈ ಆರಾಧನೆಯಲ್ಲಿ ಇಲ್ಲದೆ ನಾಚಿಕೆ ಪಟ್ಟು ಇಲ್ಲದೆ ಓಡಿ ಹೋಯಿತು.
Praise the Lord. Praise the Lord. ಈ ಒಳ್ಳೆ ಕಾರ್ಯಗಳನ್ನು ನಡೆಸಿದ್ದಕ್ಕಾಗಿ ಸ್ತೋತ್ರ. ಮುಂದಿನ ಭಾಗವನ್ನು ನಿಮ್ಮ ಕೈಗೆ ಒಪ್ಪಿಸಿಕೊಳ್ಳುತ್ತೇನೆ. ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ. ಆಮೆನ್. ಆಮೆನ್.